ಹಲೋ ಸ್ಟೂಡೆಂಟ್ಸ್, ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಈಸ್ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್ ಈ ಚಾಪ್ಟರ್ನ ಫಸ್ಟ್ ಪಾರ್ಟ್ನ ಮಾಡಿದ್ದೆ. ಈಗ ಸೆಕೆಂಡ್ ಪಾರ್ಟ್ನ ಅಲ್ಲಿಂದನೇ ನಾವು ಕಂಟಿನ್ಯೂ ಮಾಡೋಣ. ನೋಡಿ, ಕಂಟಿನ್ಯೂ ಮಾಡೋದಕ್ಕೂ ಮೊದಲು ಫಸ್ಟ್ ಪಾರ್ಟಲ್ಲಿ ಏನೇನು ತಿಳ್ಕೊಂಡಿದ್ವಿ ನಾವು ಒಂದ್ಸರಿ ಜಸ್ಟ್ ರೀಕ್ಯಾಪ್ ಮಾಡ್ಕೊಳ್ಳೋಣ. ಓಕೆ, ಈ ಫ್ಲೋ ಚಾರ್ಟ್ ನೋಡಿದ್ವಿ. ಮ್ಯಾಟರ್ ಅಂದರೆ ಏನು, ಪ್ಯೂರ್ ಸಬ್ಸ್ಟೆನ್ಸಸ್ ಅಥವಾ ಮಿಕ್ಸ್ಚರ್ ಅಂದರೆ ಏನು, ಪ್ಯೂರ್ ಸಬ್ಸ್ಟೆನ್ಸ್ ಅಂದರೆ ಏನು, ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದರೆ ಏನು, ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂದರೆ ಏನು, ಅದ್ರ ಬಗ್ಗೆ ನೋಡಿದ್ವಿ. ಜೊತೆಗೆ ಇಂಟ್ರಡಕ್ಷನ್ ಎಲ್ಲ ಇತ್ತು. ಮಿಲ್ಕ್ ಏನಕ್ಕೆ ನಾವು ಸೈಂಟಿಫಿಕಲಿ ಏನನ್ನ ಮಿಕ್ಸ್ಚರ್ ಅಂತ ಕರಿತೀವಿ, ಸೈಂಟಿಫಿಕಲಿ ಯಾವುದನ್ನು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರಿತಾ ಇದ್ವಿ, ಅದ್ರ ಬಗ್ಗೆ ನೋಡಿದ್ವಿ. ಓಕೆ, ಆ್ಯಂಡ್ ದೆನ್ ಟೈಪ್ಸ್ ಆಫ್ ಮಿಕ್ಸ್ಚರ್, ಸೊಲ್ಯೂಷನ್ ಮತ್ತು ಸೊಲ್ಯೂಷನ್ದು ಪ್ರಾಪರ್ಟೀಸ್ ಮತ್ತು ಎಲ್ಲೆಲ್ಲಿ ಯಾವ್ಯಾವುದನ್ನು ಎಕ್ಸಾಂಪಲ್ಸ್ ಇದೆ, ವಾಟರು ಅಥವಾ ಉಪ್ಪು, ಅದ್ರ ಬಗ್ಗೆ ಎಲ್ಲ ನೋಡಿದ್ವಿ. ಸಸ್ಪೆನ್ಷನ್ಸ್ ನೋಡಿದ್ವಿ, ಕೊಲಾಯ್ಡ್ಸ್ ನೋಡಿದ್ವಿ. ಇದೆಲ್ಲದ್ರದ್ದು ಪ್ರಾಪರ್ಟೀಸ್ ಕೂಡ ನಾವು ನೋಡಿದ್ವಿ. ಎಲ್ಲೆಲ್ಲಿ ಇರುತ್ತೆ ಇದು, ಸಸ್ಪೆನ್ಷನ್ ಅಂದರೆ ಯಾವುದು ಎಕ್ಸಾಂಪಲ್, ಕೊಲಾಯ್ಡ್ ಅಂದರೆ ಯಾವುದು ಎಕ್ಸಾಂಪಲ್. ಇದ್ರ ಜೊತೆಗೆ ನಾವು ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅನ್ನೋದನ್ನು ಕೂಡ ನೋಡಿದ್ವಿ. ಅಂದರೆ ಡೈಲ್ಯೂಟೆಡ್ ಅಂದರೆ ಏನು, ಕಾನ್ಸಂಟ್ರೇಟೆಡ್ ಅಂದರೆ ಏನು, ಸ್ಯಾಚುರೇಟೆಡ್ ಅಂದರೆ ಏನು, ಅದ್ರ ಬಗ್ಗೆ ನೋಡಿದ್ವಿ. ಆ್ಯಂಡ್ ದೆನ್ ಫೈನಲಿ ನಾವು ಟಿಂಡಾಲ್ ಎಫೆಕ್ಟ್ ಬಗ್ಗೆ ಕೂಡ ನೋಡಿದ್ವಿ. ಹೇಳಿದ್ನಲ್ಲ, ಕ್ಯಾನೋಪಿ ಆಫ್ ದಿ ಫಾರೆಸ್ಟ್, ಅದೆಲ್ಲ ನಾನು ಹೇಳಿದ್ದೆ. ಇದು ಇನ್ ಡೆಪ್ತ್ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಪಾರ್ಟ್ 1 ವಿಡಿಯೋ ನೋಡಿ. ಈಗ ಇಲ್ಲಿ ನೆಕ್ಸ್ಟ್ ಪಾರ್ಟಿಂದ ಕಂಟಿನ್ಯೂ ಮಾಡೋಣ. ನೋಡಿ, ಇಲ್ಲಿ ಕೆಲವು ಟೆಕ್ನಿಕ್ಸ್ ಕೊಟ್ಟಿದ್ದಾರೆ. ನಾನು ಒಂದೊಂದೇ ನೆಕ್ಸ್ಟ್ ಸ್ಲೈಡ್ ಕೂಡ ತೋರಿಸ್ಬಿಡ್ತೀನಿ ಒಂದು ಸೆಕೆಂಡ್. ಎವಾಪ್ರೇಷನ್ ಇದೆ ಇಲ್ಲಿ, ನೆಕ್ಸ್ಟ್ ಬಂದು ಸೆಂಟ್ರಿಫಿಗೇಷನ್ ಇದೆ, ಸೆಪ್ರೇಟಿಂಗ್ ಫನಲ್ಲಿದೆ, ಸಬ್ಲಿಮೇಷನ್ ಎಲ್ಲ ಇದೆ. ಏನಿದೆಲ್ಲ ಅಂತೇಳಿದ್ರೆ, ಈಗ ಮಿಕ್ಸ್ಚರ್ ಅಂದರೆ ಗೊತ್ತಾಯಿತು ನಿಮಗೆ ಪ್ರೀವಿಯಸ್ಲಿ 2 ಅಥವಾ 3 ಟೈಪ್ಸ್ ಆಫ್ ಸಬ್ಸ್ಟೆನ್ಸಸ್ನ ಮಿಕ್ಸ್ ಮಾಡಿದ್ರೆ ಮಿಕ್ಸ್ಚರ್ ಅಂತ. ಈಗ ಒನ್ಸ್ ಮಿಕ್ಸ್ ಆದಮೇಲೆ ನಾವು ಅದನ್ನು ಸಪ್ರೇಟ್ ಮಾಡಬೇಕಾಗುತ್ತಲ್ವ, ಕೆಲವು ಕೇಸಲ್ಲಿ ಮಾಡಬೇಕಾಗತ್ತೆ. ಯಾವ ರೀತಿ ಮಾಡೋದು, ಯಾವ ಮೆಥಡ್ಸ್ನ ಯೂಸ್ ಮಾಡಿ ಮಾಡಬೇಕಾಗತ್ತೆ. ಅದಕ್ಕೆ ಇಲ್ಲಿ ಕೆಲವು ಕಾಸಸ್ ಕೊಟ್ಟಿದ್ದಾರೆ, ಅಂದರೆ ಒಂದು ಇವೆಂಟ್ಸ್ ಕೊಟ್ಟಿದ್ದಾರೆ ಏನು ಮಾಡಬೇಕು ಅಂತ. ಇದಕ್ಕೆ ಯಾವ ಮೆಥಡ್ ಮಾಡಬೇಕು ಅದು ಕೂಡ ನಿಮ್ಗೆ ಲೆಫ್ಟ್ ಸೈಡ್ಗೆ ಸ್ಕ್ರೀನಲ್ಲಿ ಇರುತ್ತೆ. ಮೊದಲನೇದು ಬಂದು ಸಪ್ರೇಷನ್ ಆಫ್ ಡೈ ಫ್ರಮ್ ಇಂಕ್. ಈಗ ನೀವು ಇಂಕ್ ನೋಡಿರ್ತೀರ, ಪೆನ್ನಲ್ಲೆಲ್ಲ ಬ್ಲೂ ಪೆನ್, ರೆಡ್ ಪೆನ್ನಲ್ಲೆಲ್ಲ ಇಂಕ್ ಇರುತ್ತೆ. ಏನರಿಂದ ಮಾಡಿರ್ತಾರೆ ಇದು? ನಾರ್ಮಲಿ ಇಂಕ್ ಈಸ್ ಎ ಮಿಕ್ಸ್ಚರ್ ಆಫ್ ಡೈ ಆ್ಯಂಡ್ ವಾಟರ್. ಡೈ ಅಂದರೆ ಕಲರ್ ಮತ್ತು ವಾಟರ್ ಎರಡನ್ನೂ ಮಿಕ್ಸ್ ಮಾಡಿ ಇಂಕ್ ರೆಡಿ ಮಾಡಿರ್ತಾರೆ. ವಿ ಕ್ಯಾನ್ ಸಪ್ರೇಟ್ ಡೈ ಯೂಸಿಂಗ್ ಎ ಸಿಂಪಲ್ ಪ್ರೊಸೆಸ್ ಕಾಲ್ಡ್ ಎವಾಪ್ರೇಷನ್. ಈಗ ಈ ಇಂಕಿಂದ ನಾವೇನಾದರೂ ಈ ಡೈನ ಅಥವಾ ಕಲರ್ನ ಸಪ್ರೇಟ್ ಮಾಡಬೇಕು, ಪಿಗ್ಮೆಂಟ್ನ, ಅಂದರೆ ಆಗ ನಾವು ಎವಾಪ್ರೇಷನ್ ಪ್ರೊಸೆಸ್ನ ಯೂಸ್ ಮಾಡಬೇಕು. ಅಂದರೆ ಸಪ್ರೇಷನ್ ಆಫ್ ಡೈ ಫ್ರಮ್ ದಿ ಇಂಕ್ಗೆ ಈ ಒಂದು ಇವೆಂಟ್ಗೆ ಸಪ್ರೇಟ್ ಮಾಡೋದಕ್ಕೆ ಎವಾಪ್ರೇಷನ್ ಮೆಥಡ್ನ ಯೂಸ್ ಮಾಡ್ತಾಯಿದ್ದೀವಿ. ನೋಡಿ, ಈ ರೀತಿ ಅಪ್ಯಾರೇಟಸ್ ಸೆಟ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತು. ಎವಾಪ್ರೇಷನ್ ಅಂದ್ರೂ ಏನು ಅಂತ ಆಲ್ರೆಡಿ ಗೊತ್ತು. ಒಂದು ಪ್ಲೇಟ್ಗೆ ಇಂಕ್ ಹಾಕ್ಬಿಟ್ಟು ಹೊರಗಡೆ ಗಾಳಿಯಲ್ಲಿಟ್ಟರು ಕೂಡ ಈಸಿಯಾಗಿ ಎವಾಪ್ರೇಟ್ ಆಗಿ ನಿಮಗೆ ಫೈನಲಿ ಡೈ ಉಳ್ಕೊಳ್ಳುತ್ತೆ. ಒನ್ಸ್ ಆಲ್ ದಿ ವಾಟರ್ ಎವಾಪರೇಟ್ಸ್ ವಿ ಗೆಟ್ ದಿ ರೆಸಿಡ್ಯೂ ಇನ್ ದಿ ಫಾರ್ಮ್ ಆಫ್ ಎ ಡೈ. ಅಂದರೆ ಒನ್ಸ್ ಎಲ್ಲ ಎವಾಪ್ರೇಷನ್ ಎಲ್ಲ ಮುಗಿದ ಮೇಲೆ ನಮಗೆ ರೆಸಿಡ್ಯೂ ಪೌಡ್ರ್ ಟೈಪ್ ಉಳ್ಕೊಡುತ್ತೆ. ಅದನ್ನೆಲ್ಲ ಫುಲ್ ಒಂದು ಕಡೆ ಹಾಕ್ಕೊಂಡ್ರೆ ಪೌಡ್ರ್ ಸಿಗುತ್ತೆ, ಡೈ ಅಂತ ಕರಿತೀವಿ ಅದನ್ನು. ಈಗ ಇನ್ನೊಂದು ಇವೆಂಟ್ ಕೊಟ್ಟಿದ್ದಾರೆ, ಸಪ್ರೇಷನ್ ಆಫ್ ಕ್ರೀಮ್ ಫ್ರಮ್ ಮಿಲ್ಕ್. ಈಗ ಏನು ಸಪ್ರೇಟ್ ಮಾಡ್ತಾಯಿದ್ದೀವಿ ಇಲ್ಲಿ? ಕ್ರೀಮ್ ಮತ್ತು ಮಿಲ್ಕ್ನ ಸಪ್ರೇಟ್ ಮಾಡ್ತಾಯಿದ್ವಿ. ಅಂದರೆ ಹಾಲಿಂದ ನಾವು ಕ್ರೀಮ್ನ ಹೊರಗಡೆ ತೆಗಿತಾ ಇದ್ದೀವಿ. ಯಾವ ರೀತಿ, ಏನು ಮೆಥಡ್ ಯೂಸ್ ಮಾಡ್ತಾರೆ ಇಲ್ಲಿ? ಸೆಂಟ್ರಿಫ್ಯೂಗೇಷನ್ ಅಂತ ಕರೀತಾರೆ. ಇದನ್ನು ನೀವು ಎಷ್ಟೊಂದು ಲ್ಯಾಬ್ಗಳಲ್ಲೆಲ್ಲ ನೋಡಿರ್ತೀರ ನೀವು. ಓಕೆ, ಆ ರೀತಿ. ಮಿಲ್ಕ್ ಕಂಟೈನ್ಸ್ ಸಮ್ ಅಮೌಂಟ್ಸ್ ಆಫ್ ಫ್ಯಾಟ್. ಈಗ ನಾನು ಮಿಲ್ಕಲ್ಲಿ ನಿಮ್ಗೆ ಮೊದಲೇ ಹೇಳಿದೆ, ಮಿಲ್ಕಲ್ಲಿ ವಾಟರ್ ಇರುತ್ತೆ, ಪ್ರೋಟೀನ್ಸ್, ಫ್ಯಾಟ್ಸ್ ಇದೆಲ್ಲ ಇರುತ್ತೆ ಅಂತ. ಅದೇ ಇಲ್ಲಿ ಕೊಟ್ಟಿದ್ದಾರೆ. ಮಿಲ್ಕಲ್ಲಿ ಒಂದು ಸ್ವಲ್ಪ ಫ್ಯಾಟ್ಸ್ ಇದೆ. ದೀಸ್ ಫ್ಯಾಟ್ಸ್ ಆರ್ ಸ್ಮಾಲ್ ಆ್ಯಂಡ್ ಪಾಸ್ ಥ್ರೂ ಫಿಲ್ಟ್ರೇಷನ್ ಪೇಪರ್. ನೋಡಿ, ಫ್ಯಾಟ್ಸ್ ಬಂದು ನಾವು ಈ ಫಿಲ್ಟ್ರೇಷನ್ ಪೇಪರ್ ಯೂಸ್ ಮಾಡಿ ಸಪ್ರೇಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ತುಂಬ ಮಿನಿಸ್ಕ್ಯೂಲ್ ಆಗಿರುತ್ತೆ, ತುಂಬ ಚಿಕ್ಕದಾಗಿರುತ್ತೆ ಈ ಫ್ಯಾಟ್ ಪಾರ್ಟಿಕಲ್ಸ್. ಅದರಿಂದ ಫಿಲ್ಟ್ರೇಷನ್ ವರ್ಕ್ ಆಗಲ್ಲ. ಫಾರ್ ಸಚ್ ಮಿಕ್ಸ್ಚರ್ಸ್ ವಿ ಯೂಸ್ ಸೆಂಟ್ರಿಫಿಗೇಷನ್. ಇಂಥ ಮಿಕ್ಸ್ಚರ್ಸ್ಗೆ ನಾವೇನು ಮಾಡ್ತೀವಿ? ಸೆಂಟ್ರಿಫ್ಯೂಗೇಷನ್ ಅಂತ ಮಾಡ್ತೀವಿ. ನೋಡಿ, ಸೆಂಟ್ರಿಫಿಗೇಷನ್ ಅಂದರೆ ಏನಿದು? ಏನೋ ಮಿಷಿನ್ ಇದೆ, ಬಿಫೋರ್ ಆಫ್ಟರ್ ಕೊಟ್ಟಿದ್ದಾರೆ, ತುಂಬ ತಲೆ ಕೆಡಿಸ್ಕೊಳ್ಬೇಡಿ. ನೀವು ಮಜ್ಜಿಗೆ ಕಡಿಯೋದೆಲ್ಲ ನೋಡಿದ್ದೀರಲ್ಲ, ಅಜ್ಜಿಗಳೆಲ್ಲ ಒಂದು ಮಡಿಕೆ ಇಡ್ತಾರೆ, ಅದರಲ್ಲೂ ಮಜ್ಜಿಗೆ ಹಾಕ್ಬಿಟ್ಟು ಒಂದು ಕೋಲ್ ಥರದ್ದು ಇಟ್ಬಿಟ್ಟು ಎಳಿತಾ ಇರ್ತಾರಲ್ಲ, ಅದು ಕೂಡ ಒಂದು ರೀತಿ ಸೆಂಟ್ರಿಫಿಗೇಷನ್ ಅಂತ. ಏನಾಗ್ತಾಯಿದೆ ಇಲ್ಲಿ ಸೆಂಟ್ರಿಫಿಗೇಷನ್ ಈ ಮಿಷಿನಲ್ಲಿ ಏನಾಗ್ತಾಯಿದೆ, ಒಂದು ಪಾತ್ರೆ ಥರ ಏನಾದರೂ ಒಂದು ಮಿಷಿನ್ ಇಟ್ಟಿರ್ತಾರೆ, ಫುಲ್ಲಿ ಎನ್ಕ್ಲೋಸ್ಡ್. ಅದರೊಳಗೆ ಈ ಥರ ಟೆಸ್ಟ್ ಟ್ಯೂಬಲ್ಲಿ ಒಂಚೂರು ಸ್ಯಾಂಪಲ್ ಹಾಕಿರ್ತಾರೆ. ಅಂದರೆ ಇದು ಟೆಸ್ಟ್ಗೆ ಏನಾದರೂ ಮಾಡಬೇಕಂದ್ರೆ ಸ್ಯಾಂಪಲ್ ಹಾಕ್ತಾರೆ. ಫುಲ್ಲಿ ನಮಗೇನಾದರೂ ಕ್ರೀಮ್ ಎಕ್ಸ್ಟ್ರಾಕ್ಟ್ ಮಾಡಬೇಕು ಹಾಗೆ ಹೀಗೆ ಅಂದರೆ ಫುಲ್ಲು ಅದರಲ್ಲಿ ಕಂಟೈನರಲ್ಲಿ ಅದಕ್ಕೊಂದು ಟೈಪ್ ಆಫ್ ಮಿಷಿನ್ ಬರುತ್ತೆ, ಅದರಲ್ಲಿ ಹಾಲು ಹಾಕಿರ್ತಾರೆ. ಏನು ಮಾಡ್ತಾರೆ, ಆನ್ ಮಾಡಿದ ತಕ್ಷಣ ಇದು ಫುಲ್ ರೊಟೇಟ್ ಆಗುತ್ತೆ. ನೀವು ಈ ಮೆರಿಗೋ ರೌಂಡ್ ನೋಡಿದ್ದೀರಲ್ವಾ, ಅದ್ರ ಥರ ಫುಲ್ ರೊಟೇಟ್ ಆಗುತ್ತೆ ಅದು. ಮೆರಿಗೋ ರೌಂಡ್ ಅಂದರೆ ಗೊತ್ತಿರ್ಬೋದು, ಪಾರ್ಕಲ್ಲೆಲ್ಲ ಇರುತ್ತೆ ನೋಡಿ, ಈ ರೀತಿ ಎಲ್ಲ ನೋಡಿರ್ತೀರಲ್ಲ, ಎಷ್ಟೊಂದು ಪಾರ್ಕಲ್ಲೆಲ್ಲ ಆಟಾಡಿರ್ತೀರ. ಅದು ಬೇರೆ ಬೇರೆ ಟೈಪ್ಸಲ್ಲಿ ಸೇಮ್ ಕಾನ್ಸೆಪ್ಟ್. ಇದೇ ರೀತಿಯೇ ಇಲ್ಲೂ ಕೂಡ ವರ್ಕ್ ಆಗುವಂಥದ್ದು.
ಏನಾಗುತ್ತೆ, ಒನ್ಸ್ ಇದರಲ್ಲಿ ಏನಾದರೂ ಒಂದು ಸ್ಯಾಂಪಲ್ಲಾಗಿ ಏನಾದರೂ ಇಟ್ಬಿಟ್ಟು ಮಿಲ್ಕ್ ಸ್ಯಾಂಪಲ್ನ ಫುಲ್ಲು ರೊಟೇಟ್ ಮಾಡ್ತಾಯಿದ್ರೆ, ಹೈ ಸ್ಪೀಡ್ಸಲ್ಲಿ ರೊಟೇಟ್ ಮಾಡ್ತಾಯಿದ್ರೆ ಏನಾಗುತ್ತೆ, ಇದರಲ್ಲಿ ನೋಡಿ ಇಲ್ಲಿ ಪಾರ್ಟಿಕಲ್ಸ್ ಕಾಣಿಸ್ತಾ ಇದೆಯಲ್ಲ ನಿಮ್ಮ ಸಣ್ಣ ಸಣ್ಣ ಪಾರ್ಟಿಕಲ್ಸು, ಇದೆಲ್ಲ ಕೂಡ ಒಂದಕ್ಕೊಂದು ಸ್ಟಿಕ್ ಆಗುತ್ತೆ. ಓಕೆ, ಆ ಸ್ಟಿಕ್ ಆಗಿಬಿಟ್ಟು ಈ ರೀತಿ ಬಂದು ಸೇರ್ಕೊಳ್ಳುತ್ತೆ. ಇಷ್ಟೇ ಸೆಂಟ್ರಿಫಿಕೇಷನ್ ಅಂದರೆ. ಇನ್ ಸೆಂಟ್ರಿಫಿಕೇಷನ್ ಡೆನ್ಸರ್ ಪಾರ್ಟಿಕಲ್ಸ್ ಆರ್ ಫೋರ್ಸ್ ಟು ಬಾಟಮ್ ಆ್ಯಂಡ್ ಲೈಟರ್ ಪಾರ್ಟಿಕಲ್ಸ್ ಸ್ಟೇ ಅಟ್ ದಿ ಟಾಪ್ ವೈಲ್ ಸ್ಪಿನ್ನಿಂಗ್. ಇದು ಸ್ಪಿನ್ ಆಗ್ತಾ ಏನಾಗುತ್ತೆ, ಒಂದಕ್ಕೊಂದು ಅಟ್ಯಾಚ್ ಆಗಿಬಿಟ್ಟಿದ್ದು ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಆ ಡೆನ್ಸಿಟಿ ಜಾಸ್ತಿ ಆದಾಗ, ವೆಯ್ಟ್ ಜಾಸ್ತಿ ಆದಾಗ ತಳದಲ್ಲಿ ಕೂತ್ಕೊಳ್ಳುತ್ತೆ. ಅಷ್ಟೇ. ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಓಕೆ, ಸೆಂಟ್ರಿಫಿಕೇಷನ್ ಒಂದು ಏನು ಹೇಳಿದೆ, ನಾನು ಬ್ಲಡ್ ಟೆಸ್ಟ್ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದೆ. ಜೊತೆಗೆ ಈ ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯೋದಕ್ಕೆ ಅಥವಾ ಕ್ರೀಮ್ ತೆಗೆಯೋದಕ್ಕೆ ಅಂತ ಹೇಳಿದೆ. ಬೇರೆ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ನೋಡೋಣ. ಯೂಸ್ಡ್ ಇನ್ ಲ್ಯಾಬ್ಸ್ ಫಾರ್ ಬ್ಲಡ್ ಆ್ಯಂಡ್ ಯೂರಿನ್ ಟೆಸ್ಟ್, ಸೇಮ್ ಹೇಳಿದ ಥರನೇ ಬ್ಲಡ್ ಮತ್ತು ಯೂರಿನ್ ಟೆಸ್ಟ್ಗೋಸ್ಕರ. ಯೂಸ್ ಟು ಸಪ್ರೇಟ್ ಬಟರ್ ಫ್ರಮ್ ಕ್ರೀಮಿಂದ ಬಟರ್ ಸಪ್ರೇಟ್ ಮಾಡೋದಕ್ಕೆ. ಯೂಸ್ಡ್ ಇನ್ ವಾಷಿಂಗ್ ಮಿಷಿನ್ಸ್ ಟು ಸ್ಕ್ವೀಸ್ ಔಟ್ ವಾಟರ್ ಫ್ರಮ್ ವೆಟ್ ಕ್ಲೋತ್ಸ್. ಈ ವಾಷಿಂಗ್ ಮಿಷಿನಲ್ಲೂ ಕೂಡ ನೀವು ನೋಡ್ಬೋದು, ವಾಷಿಂಗ್ ಮಿಷಿನ್ನು ಒಂದು ಒಗೆದ ಮೇಲೆ ಅದು ಒಂದು ಡ್ರೈಯರ್ ಟೈಪ್ ಕೂಡ ಬರುತ್ತೆ. ಅದರೊಳಗೆ ಹಾಕಿದ್ರೆ ಅದು ಫುಲ್ ಸೆಂಟ್ರಿಫಿಕೇಷನ್ ಟೈಪ್ ಫುಲ್ಲು ರೊಟೇಟ್ ಆಗ್ತಾ ಇರುತ್ತೆ. ಆಗ ಆ ಮೋಷನಿಂದ ಏನಾಗುತ್ತೆ, ಆ ವಾಟರ್ ಪಾರ್ಟಿಕಲ್ಸ್ ಎಲ್ಲ ಔಟ್ಸೈಡಿಗೆ ಬಂದುಬಿಟ್ಟು ಕ್ಲೋತ್ಸ್ ಡ್ರೈ ಆಗುತ್ತೆ. ಅಲ್ಲೂ ಕೂಡ ಇದೇ ಪ್ರಿನ್ಸಿಪಲ್ಲೇ ಅಪ್ಲೈ ಆಗ್ತಾ ಇರೋವಂಥದ್ದು. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಸಾಲ್ವಿಂಗ್ ಕೊಟ್ಟಿದ್ದಾರೆ ನಮಗೆ. ಏನು? ಸಪ್ರೇಟಿಂಗ್ ಟು ಇಮ್ಮಿಸ್ಕೆಬಲ್ ಲಿಕ್ವಿಡ್ಸ್. ಏನಿದು ಇಮ್ಮಿಸ್ಕೆಬಲ್ ಲಿಕ್ವಿಡ್ಸ್ ಅಂದರೆ ತುಂಬ ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಇಮ್ಮಿಕ್ಸೆಬಲ್ ಅಂತ ಅಂದ್ಕೊಳ್ಳಿ ನೀವು ಉಲ್ಟಾ ಮಾಡಿಕೊಂಡು, ಅಂದರೆ ಮಿಕ್ಸ್ ಆಗದೇ ಇರೋವಂಥ ಲಿಕ್ವಿಡ್ಸ್. ಓಕೆ, ಈಗ ನೋಡಿ, ನೀರು ಜೊತೆಗೆ ನೀವು ಯಾವ್ದಾದ್ರು ಆಲ್ಕೋಹಾಲು ಅಥವಾ ನಿಂಬೆ ಜ್ಯೂಸ್ ಏನಾದರೂ ಆ್ಯಸಿಡ್ ಏನಾದರೂ ಮಿಕ್ಸ್ ಮಾಡಿದ್ರಿ ಅಂದರೆ ಫುಲ್ಲಿ ಮಿಕ್ಸ್ ಆಗೋಗುತ್ತೆ. ಓಕೆ, ಆದರೆ ನೀರು ಜೊತೆ ನೀವು ಆಯಿಲ್, ಗ್ರೌಂಡ್ನಟ್ ಆಯಿಲ್, ಸನ್ಫ್ಲವರ್ ಆಯಿಲ್, ಈ ಥರ ಯಾವ್ದಾದ್ರು ಆಯಿಲ್ ಏನಾದರೂ ಹಾಕಿದ್ರೆ ಅಂದರೆ ತೇಲ್ತಾ ಇರುತ್ತೆ. ನೀವು ಬೇಕಾದ್ರೆ ಮನೇಲಿ ಕೂಡ ಚೆಕ್ ಮಾಡಿ ನೋಡ್ಬೋದು, ಒಂದು ಡ್ರಾಪ್ ಹಾಕ್ಬಿಟ್ಟು. ಇದನ್ನೇ ಇಮ್ಮಿಸ್ಕೆಬಲ್ ಲಿಕ್ವಿಡ್ಸ್ ಅಂತ ಕರೆಯೋದು, ಅಥವಾ ಮಿಕ್ಸ್ ಆಗದೇ ಇರೋವಂಥ ಲಿಕ್ವಿಡ್ಸ್ ಅಂತ. ಇದನ್ನು ಯಾವ ರೀತಿ ಸಪ್ರೇಟ್ ಮಾಡೋದು? ಈಸಿ. ಈ ಥರ ಒಂದು ಸಪ್ರೇಟಿಂಗ್ ಫನಲ್ ಅಂತ ಬರುತ್ತೆ. ಈ ಮೆಥಡ್ನ ಯೂಸ್ ಮಾಡಬೇಕು. ಏನು ನೋಡಿ, ಈ ಥರ ಫುಲ್ ಈ ಎಂಡಲ್ಲಿ ಒಂದು ಸ್ಕ್ರೂ ಟೈಪ್ ಇರುತ್ತೆ ಅಥವಾ ಒಂದು ಔಟ್ಲೆಟ್ ಟೈಪ್ ಇರುತ್ತೆ. ನೀವು ಎರಡು ಮಿಕ್ಸ್ ಆಗಿರೋಂಥ ನೀರು ಮತ್ತು ಆಯಿಲ್ ಇದರಲ್ಲಿ ಹಾಕ್ಬಿಟ್ರಿ ಅಂದರೆ ಆಲ್ಮೋಸ್ಟ್ ಆಲ್ ವಾಟರ್ ಮತ್ತು ಆಯಿಲು ಲೇಯರ್ಸ್ ಫಾರ್ಮ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವೆನ್ ಆಯಿಲ್ ಆ್ಯಂಡ್ ವಾಟರ್ ಈಸ್ ಮಿಕ್ಸ್ಡ್ ದೇ ಫಾರ್ಮ್ ಲೇಯರ್ಸ್. ಅಂದರೆ ಏನು, ಆಯಿಲ್ ಏನಾದರೂ ಲೈಟ್ ವೆಯ್ಟ್ ಇತ್ತು ಅಂದ್ಕೊಳ್ಳಿ ನೀರಿಗಿಂತ, ಆಗ ಆಯಿಲ್ ಮೇಲೆ ತೇಲ್ತಾ ಇರುತ್ತೆ. ಓಕೆ, ಮಿಕ್ಸ್ ಆಗಲ್ಲ ಇದು. ಅದೇ ರೀತಿ ವಾಟರ್ ಏನಾದರೂ ಲೈಟ್ ವೆಯ್ಟ್ ಇತ್ತು ಅಂದ್ಕೊಳ್ಳಿ ಆಯಿಲ್ಗಿಂತ, ಆಗ ವಾಟರ್ ಮೇಲೆ ತೇಲ್ತಾ ಇರುತ್ತೆ. ಇದನ್ನು ಈ ಫನಲ್ಗೆ ಹಾಕಿದೆ ಅಂದರೆ ಇಲ್ಲಿವರೆಗೂ ಲೇಯರ್ ಥರ ಫಾರ್ಮ್ ಆಗಿಬಿಟ್ಟು ಇಲ್ಲಿಂದ ಇಲ್ಲಿಗೆ ವಾಟರು, ಇಲ್ಲಿಂದ ಇಲ್ಲಿಗೆ ಆಯಿಲು, ಈ ಥರ ಆಗೋಗುತ್ತೆ. ಇಲ್ಲಿ ಕಾರ್ಕ್ ಸ್ಕ್ರೂ ಅಥವಾ ಇನ್ನೊಂದು ಯಾವುದಾದ್ರು ಒಂದು ನಲ್ಲಿ ಟೈಪ್ ಏನಾದರೂ ಇರುತ್ತೆ. ಇದನ್ನು ಓಪನ್ ಮಾಡಿದಾಗ ಒನ್ ಟೈಪ್ ಆಫ್ ಲಿಕ್ವಿಡ್ ಏನಿದೆ ಇದು ಬರ್ತಾ 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 ಖಾಲಿ ಆಗುತ್ತೆ. ಇನ್ನೊಂದು ಟೈಪ್ ಆಫ್ ಲಿಕ್ವಿಡ್ ಇಲ್ಲಿಗೆ ಬರೋ ಅಷ್ಟರಲ್ಲಿ ಏನು ಮಾಡ್ತೀವಿ, ಇದನ್ನು ಕ್ಲೋಸ್ ಮಾಡ್ತೀವಿ ಅಥವಾ ಸೀಲ್ ಮಾಡ್ತೀವಿ. ಆಗ ಈಚೆ ಬಂದಿರೋಂಥ ವಾಟರ್ ಒಂದು ಲಿಕ್ವಿಡ್ ಆಗಿರುತ್ತೆ, ಒಳಗಡೆ ಇರೋಂಥ ಆಯಿಲ್ ಒಂದು ಲಿಕ್ವಿಡ್ ಆಗಿರುತ್ತೆ. ಎರಡು ಸಪ್ರೇಟ್ ಇದೆ. ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಟು ಸಪ್ರೇಟ್ ಮಿಕ್ಸ್ಚರ್ ಆಫ್ ಆಯಿಲ್ ಆ್ಯಂಡ್ ವಾಟರ್. ಆಯಿಲ್ ಮತ್ತು ವಾಟರ್ ಏನಾದರೂ ಮಿಕ್ಸ್ ಆದರೆ ಅಲ್ಲಿ. ಇನ್ ಎಕ್ಸ್ಟ್ರಾಕ್ಷನ್ ಆಫ್ ಐರನ್ ಫ್ರಮ್ ಐರನ್ ಓರ್. ಐರನ್ ಮತ್ತು ಐರನ್ ಓರ್ನ ಎಕ್ಸ್ಟ್ರಾಕ್ಟ್ ಮಾಡೋದು. ಐರನ್ ಎಲ್ಲ ಸಾಲಿಡ್ ಅಲ್ವಾ, ಏನಕ್ಕೆ ಇದರಲ್ಲಿ ಹೇಳ್ತಾ ಇದ್ದೀರಾ ಇಮ್ಮಿಸ್ಕೆಬಲ್ ಲಿಕ್ವಿಡ್ಸಲ್ಲಿ ಅಂತಂದರೆ, ಐರನ್ನ ಆ ಥರ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಫುಲ್ ಹೀಟ್ ಮಾಡಿಬಿಟ್ಟು ಅದನ್ನು ಲಿಕ್ವಿಡ್ ಮಾಡಿ, ಆ ಲಿಕ್ವಿಡ್ ಮಾಡಿದ್ಮೇಲೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಈ ಮೆಥಡ್ ಯೂಸ್ ಮಾಡಿ. ಐರನ್ ಫರ್ನೆಸ್ ಅದೆಲ್ಲ ಬರುತ್ತೆ ನೆಕ್ಸ್ಟ್, ಅದರಿಂದ ಅದನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಅಷ್ಟೇ. ಆದರೆ ಲಿಕ್ವಿಡ್ಸ್ ಮಾತ್ರ ಇದು. ಓಕೆ, ನೆಕ್ಸ್ಟ್ ಬಂದು ಸಾಲ್ಟ್ ಆ್ಯಂಡ್ ಅಮೋನಿಯಂ ಕ್ಲೋರೈಡ್. ಇವೆರಡು ಮಿಕ್ಸ್ ಆಗಿಬಿಟ್ಟಿದೆ, ಉಪ್ಪು ಮತ್ತು ಅಮೋನಿಯಂ ಕ್ಲೋರೈಡ್ ಮಿಕ್ಸ್ ಆಗೋಗ್ಬಿಟ್ಟಿದೆ. ಈಗ ಯಾವ ರೀತಿ ಏನು ಮೆಥಡ್ ಯೂಸ್ ಮಾಡ್ತೀವಿ? ಸಬ್ಲಿಮೇಷನ್. ನೋಡೋಣ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ವಿ ನೋ ದಟ್ ಅಮೋನಿಯಂ ಕ್ಲೋರೈಡ್ ಚೇಂಜಸ್ ಡೈರೆಕ್ಟ್ಲಿ ಫ್ರಮ್ ಸಾಲಿಡ್ ಟು ಗ್ಯಾಸಿಯಸ್ ಸ್ಟೇಟ್ ಆನ್ ಹೀಟಿಂಗ್. ನೋಡಿರಿ, ನಾವು ಮೊದಲೇ ಹೇಳ್ತಾ ಇದೆ ಸಬ್ಲಿಮೇಷನ್ ಅಂತ ನಿಮ್ಗೆ ನೆನಪಿರ್ಬೋದು, ಸಾಲಿಡ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಗ್ಯಾಸ್ ಅಂತ. ಅದರಲ್ಲಿ ಸಾಲಿಡಿಂದ ಗ್ಯಾಸ್ಗೆ ಡೈರೆಕ್ಟಾಗಿ ಕನ್ವರ್ಟ್ ಆಯಿತು ಅಂದರೆ, ಅಥವಾ ಗ್ಯಾಸಿಂದ ಸಾಲಿಡ್ಗೆ ಡೈರೆಕ್ಟಾಗಿ ಕನ್ವರ್ಟ್ ಆಗ್ತಾ ಇದೆ ಅಂದರೆ ಅದು ಸಬ್ಲಿಮೇಷನ್ ಅಂತ ಕರಿತೀವಿ ಅಂತ. ಹಾಗೆ ಇಲ್ಲಿ ಅಮೋನಿಯಂ ಕ್ಲೋರೈಡ್ ಅನ್ನೋದು ಸಬ್ಲಿಮೇಷನ್ ಆಗುವಂಥ ಒಂದು ಒಂದು ಕಾಂಪೌಂಡ್. ಓಕೆ, ಸಾಲಿಡಿಂದ ಡೈರೆಕ್ಟಾಗಿ ಗ್ಯಾಸ್ಗೆ ಚೇಂಜ್ ಆಗುತ್ತೆ ಹೀಟ್ ಮಾಡಿದಾಗ, ಇದು ಕರಗಿ ನೀರಾಗಲ್ಲ. ಟು ಸಪ್ರೇಟ್ ಸಚ್ ಮಿಕ್ಸ್ಚರ್ಸ್ ವಿ ಯೂಸ್ ಸಬ್ಲಿಮೇಷನ್ ಮೆಥಡ್ಸ್. ಈ ರೀತಿ ಮಿಕ್ಸ್ಚರ್ನ ಸಪ್ರೇಟ್ ಮಾಡೋದಕ್ಕೋಸ್ಕರ ನಾವು ಸಬ್ಲಿಮೇಷನ್ ಮೆಥಡ್ನ ಯೂಸ್ ಮಾಡ್ತೀವಿ. ಏನು ಮಾಡ್ತೀವಿ? ಜಸ್ಟ್ ಸಿಂಪಲ್ ಇಷ್ಟೇ, ಒಂದು ಫನಲ್ ತೊಗೊಳ್ತೀವಿ ಅಥವಾ ಒಂದು ಯಾವುದಾದ್ರು ಒಂದು ಬೀಕರ್ ಅಂದ್ಕೊಳ್ಳಿ, ಏನಾದರೂ ಒಂದು ತಪ್ಪಲೆ ಏನಾದರೂ ತೊಗೊಳ್ಳಿ. ಎಂಟ್ರೆನ್ಸು ತುಂಬ ಚಿಕ್ಕದಿರೋ ಥರ ನೋಡ್ಕೊಳ್ಳಿ, ಔಟ್ಸೈಡ್ ಗಾಳಿ ಹೋಗೋಕ್ಕೆ. ಅದಕ್ಕೆಲ್ಲ ಈ ಚಿಕ್ಕ ಎಂಟ್ರೆನ್ಸ್ ಏನಿರುತ್ತೆ ಅದಕ್ಕೆ ಒಂದು ಕಾಟನ್ ಪ್ಲಗ್ ಅಂದರೆ ಒಂದು ಹತ್ತಿಯಿಂದ ಯಾವುದಾದ್ರು ಕ್ಲೋಸ್ ಮಾಡಿಬಿಡಿ.
ಈಗ ಇದನ್ನು ಹೀಟ್ ಮಾಡ್ತಾ ಏನಾಗುತ್ತೆ ನೋಡಿ, ಅಮೋನಿಯಂ ಕ್ಲೋರೈಡ್ ಎಲ್ಲ ಫುಲ್ಲು ಹೊಗೆ ಹಾಕ್ಕೊಂಡು ಹೋಗುತ್ತೆ. ಓಕೆ, ಅದು ಡೈರೆಕ್ಟಾಗಿ ವಾಟರ್ ಆಗಲ್ಲ, ಡೈರೆಕ್ಟಾಗಿ ಗ್ಯಾಸ್ ಆಗಿಬಿಡುತ್ತೆ, ಎಲ್ಲ ಹೋಗುತ್ತೆ. ಉಪ್ಪು ಕೆಳಗಡೆ ಉಳ್ಕೊಳ್ಳುತ್ತೆ. ತುಂಬ ಹೀಟ್ ಮಾಡೋದು ಏನು ಬೇಕಾಗಿರಲ್ಲ. ಆದಮೇಲೆ ಇಲ್ಲೆಲ್ಲ ಗ್ಯಾಸ್ ಫಾರ್ಮಲ್ಲಿದ್ದಾಗ ಒನ್ಸ್ ಇದನ್ನು ನೀವು ಇದನ್ನು ತೆಗೆದುಬಿಟ್ಟು ನೀವು ಅಂದರೆ ಹೀಟರ್ನ ತೆಗೆದುಬಿಟ್ಟು ಹಾಗೆ ಬಿಟ್ಬಿಟ್ರೆ ಕೂಲ್ ಆಗೋದಕ್ಕೆ, ಆಗ ಇಲ್ಲಿರೋಂಥ ಗ್ಯಾಸ್ ಫಿಲ್ ಆಗಿರುತ್ತಲ್ಲ, ಇದೆಲ್ಲ ಕೂಡ ಔಟ್ಸೈಡ್ ತುಂಬ ಕೋಲ್ಡ್ ಇರೋದ್ರಿಂದ ಒಳಗಡೆಗಿಂತ ಎಲ್ಲ ಹೋಗಿ ಈ ಥರ ಪಾತ್ರೆ ಮೇಲೆ ಅಥವಾ ಫನಲ್ ಮೇಲೆ ಕೂತ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಸಾಲಿಡಿಫೈಡ್ ಅಮೋನಿಯಂ ಕ್ಲೋರೈಡ್ ಈ ರೀತಿ ಹೋಗಿ ಕೂತ್ಕೊಳ್ಳುತ್ತೆ. ಆಮೇಲೆ ನಾವು ಅದನ್ನು ತೊಗೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೋದು. ನಾವು ಸಪ್ರೇಟಿಂಗ್ ಬ್ಲ್ಯಾಕ್ ಇಂಕ್ ಯೂಸಿಂಗ್ ಕ್ರೊಮ್ಯಾಟೋಗ್ರಫಿ. ನೋಡಿ, ಬ್ಲ್ಯಾಕ್ ಇಂಕ್ ಇರುತ್ತಲ್ಲ, ಅದನ್ನು ಸಪ್ರೇಟ್ ಮಾಡೋದು. ಬ್ಲ್ಯಾಕ್ ಇಂಕಲ್ಲಿ ಏನೇನು ಕಲರ್ಸ್ ಇರುತ್ತೆ ಅದೆಲ್ಲ ನೆಕ್ಸ್ಟ್ ಬರುತ್ತೆ, ಅದನ್ನು ಯಾವ ರೀತಿ ಸಪ್ರೇಟ್ ಮಾಡೋದು ಅಂತ. ಇದನ್ನು ಕ್ರೊಮ್ಯಾಟೋಗ್ರಫಿ ಅಂತ ಒಂದು ಯೂಸ್ ಮಾಡ್ತೀವಿ. ನೋಡಿ, ಕ್ರೋಮಾ ಅಂದರೆ ಕಲರ್ ಅಂತ ಅಲ್ವಾ, ಕಲರ್ ಥೆರಪಿ ಅಥವಾ ಕಲರ್ಗ್ರಫಿ ಆ ರೀತಿ ಕರ್ಕೊಳ್ಳಿ. ಇಂಕ್ ವಿ ಯೂಸ್ ಹ್ಯಾವ್ ಆ್ಯಸ್ ವಾಟರ್ ಆ್ಯಸ್ ಸಾಲ್ವೆಂಟ್ ಆ್ಯಂಡ್ ಡೈ ಆ್ಯಸ್ ಸೊಲ್ಯೂಷನ್. ನಾವು ಆಲ್ರೆಡಿ ಹೇಳಿದಾಗೆ ಇಂಕ್ ನಾವು ಯೂಸ್ ಮಾಡ್ತೀವಲ್ಲ, ಅದರಲ್ಲಿ ವಾಟರ್ ಇರುತ್ತೆ ಸಾಲ್ವೆಂಟ್ ಆಗಿ ಮತ್ತು ಡೈ ಇರುತ್ತೆ ಸೊಲ್ಯೂಷನ್ ಆಗಿ. ಓಕೆ, ಆ್ಯಸ್ ವಾಟರ್ ರೈಸಸ್ ಆನ್ ಫಿಲ್ಟರ್ ಪೇಪರ್ ಇಟ್ ಟೇಕ್ಸ್ ಡೈ ಪಾರ್ಟಿಕಲ್ಸ್ ವಿತ್ ಇಟ್. ನೋಡಿ, ಈ ರೀತಿ ಇಮ್ಮರ್ಸ್ ಮಾಡಿದ್ವಿ ಅಂತ ಹೇಳಿದ್ರೆ, ಈಗ ಇಲ್ಲಿ ಪಿಕ್ಚರ್ಸ್ ಇದೆ ನೋಡಿ, ಈ ಥರ ಎಲ್ಲ ಏನು ಬೇಡ, ಒಂದು ಸ್ವಲ್ಪ ಏನಾದರೂ ನೀರಿಟ್ಟಿರೋಂಥ ಒಂದು ತಪ್ಪಲೆಯಲ್ಲಿ ಬ್ಲ್ಯಾಕ್ ಇಂಕ್ ಒಂದು ಡ್ರಾಪ್ ಹಾಕ್ಬಿಟ್ಟು ಒಣಗಿಸ್ಬಿಟ್ಟು ಅದನ್ನು ನೀವು ಜಸ್ಟ್ ನೀರಲ್ಲಿ ಒಂದು ಚೂರು ಡಿಪ್ ಮಾಡಿ, ಪೇಪರ್ ಮಾತ್ರ ನೆನೆಯೋ ಥರ, ಅಥವಾ ಒಂದು ಚೂರೇ ಆ ಇಂಕ್ ಪಾರ್ಟಿಗೆ ಒಂದು ಚೂರು ನೆನೆಯೋ ಥರ ಇಡ್ರಿ. ಆವಾಗ ಏನಾಗುತ್ತೆ ನೆಕ್ಸ್ಟ್ ಅಂದರೆ ನೋಡಿ, ಈ ಪಿಕ್ಚರಲ್ಲಿದೆಯಲ್ಲ, ಈ ಟೈಪ್ ಕಲರ್ಸ್ ಎಲ್ಲ ಕೂಡ ಸಪ್ರೇಟ್ ಆಗ್ತಾ ಹೋಗುತ್ತೆ. ಏನಕ್ಕೆ ಅಂದರೆ ನೀವು ಕೇಳಿರ್ಬೋದು, ಈಗ ರೈನ್ಬೋಲು ಕೂಡ 7 ಕಲರ್ಸ್ ಇದೆ ಅಂತ. ಅದೇ ರೀತಿ ಪ್ರತಿಯೊಂದು ಕಲರಲ್ಲೂ ಕೂಡ ಇಷ್ಟೊಂದು ಮಿಕ್ಸ್ ಆಗಿರುತ್ತೆ. ಅದರಲ್ಲಿಂದ ಬೇರೆ ಬೇರೆ ಕಲರ್ಸ್ ಎಲ್ಲ ಹೀಗೆ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಸ್ ದಿ ವಾಟರ್ ರೈಸಸ್ ಆನ್ ಫಿಲ್ಟರ್ ಪೇಪರ್ ಇಟ್ ಟೇಕ್ಸ್ ಡೈ ಪಾರ್ಟಿಕಲ್ಸ್ ಅಲಾಂಗ್ ವಿತ್ ಇಟ್. ಅಂದರೆ ಡೈ ಪಾರ್ಟಿಕಲ್ಸ್ನ ಕೂಡ ತೊಗೊಂಡೋಗುತ್ತೆ. ಆ್ಯಸ್ ಡೈ ಇಸ್ ಎ ಮಿಕ್ಸ್ಚರ್ ಆಫ್ 2 or more ಕಲರ್ಸ್, ದ ಕಲರ್ಸ್ ವಿಚ್ ಈಸ್ ಮೋರ್ ಸಾಲ್ಯುಬಲ್ ಇನ್ ವಾಟರ್ ರೈಸಸ್ ಫಾಸ್ಟರ್. ನೋಡಿ, ನಾನು ಹೇಳಿದ್ನಲ್ಲ, ಡೈ ಕೂಡ ಒಂದೇ ಕಲರಿಂದ ಆಗಿರಲ್ಲ, ಇಷ್ಟೊಂದು ಕಲರ್ ಮಿಕ್ಸ್ ಆಗಿರುತ್ತೆ, ಬ್ಲ್ಯಾಕ್ ಇಂಕ್ ಅಥವಾ ಬ್ಲೂ ಇಂಕ್ ಅಂದರೆ. ಅದರಿಂದ ಇದು ಯಾವ ಕಲರ್ ಬೇಗ ನೀರಲ್ಲಿ ಕರಗುತ್ತೆ, ಮಿಕ್ಸ್ ಆಗೋವಂಥ ಒಂದು ಪಿಗ್ಮೆಂಟ್ ಇರುತ್ತೆ, ಅಂಥ ಇಂಕ್ ಬಂದು ಬೇಗ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ದಿಸ್ ಪ್ರೊಸೆಸ್ ಈಸ್ ನೋನ್ ಆ್ಯಸ್ ಕ್ರೊಮ್ಯಾಟೋಗ್ರಫಿ. ಇದನ್ನು ಕ್ರೊಮ್ಯಾಟೋಗ್ರಫಿ ಅಂತ ಕರಿತೀವಿ. ನೆಕ್ಸ್ಟ್, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಇದನ್ನು? ಅಪ್ಲಿಕೇಶನ್ಸಲ್ಲಿ ಟು ಸಪ್ರೇಟ್ ಕಲರ್ಸ್ ಇನ್ ಎ ಡೈ. ಅಂದರೆ ಡೈಯಿಂದ ತೊಗೊಂಡು ಕಲರ್ಸ್ ಸಪ್ರೇಟ್ ಮಾಡೋದಕ್ಕಂದರೆ ಒಂದು ಈ ಥರ ಇತ್ತು ಅಂದ್ಕೊಳ್ಳಿ, ಒಂದು ಬ್ಲ್ಯಾಕ್ ಕಲರ್, ಅದರಿಂದ ಬೇರೆ ಬೇರೆ ನಮ್ಗೆ ಬ್ಲೂ ಕಲರ್ ಬೇಕು, ಯೆಲ್ಲೋ ಕಲರ್ ಬೇಕು ಅಂತ ಸಪ್ರೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಟು ಸಪ್ರೇಟ್ ಪಿಗ್ಮೆಂಟ್ಸ್ ಫ್ರಮ್ ನ್ಯಾಚುರಲ್ ಕಲರ್ಸ್. ಕೆಲವು ನ್ಯಾಚುರಲ್ ಕಲರ್ಸ್ ಬರುತ್ತೆ, ಆ ನ್ಯಾಚುರಲ್ ಕಲರ್ಸಿಂದ ಕೂಡ ಪಿಗ್ಮೆಂಟ್ನ ಸಪ್ರೇಟ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್, ಈಗ ನಮಗೆ ಒಂದು ಗ್ರೀನ್ ಕಲರ್ ಬೇಕು ಅಂದ್ಕೊಳ್ಳಿ, ಆಗ ಏನು ಮಾಡ್ತೀವಿ ನ್ಯಾಚುರಲಾಗಿ. ಇವಾಗಾದರೆ ಆರ್ಟಿಫಿಷಿಯಲಿ ನಾವು ಎಷ್ಟೊಂದು ಜನ್ರೇಟ್ ಮಾಡೋಕ್ಕಾಗತ್ತೆ, ಹಳೆ ಕಾಲದಲ್ಲಿ ಆಗಲ್ಲ ಅಲ್ವಾ. ಅವಾಗ ಏನು ಮಾಡ್ತೀವಿ, ಗ್ರೀನ್ ಕಲರ್ ಪಿಗ್ಮೆಂಟ್ ಅಂದರೆ ರಿಲೀಸ್ ಮಾಡೋವಂಥ ಯಾವ್ದಾದ್ರು ಪ್ಲ್ಯಾಂಟ್ನೋ ಅಥವಾ ಗಿಡನೋ ಏನಾದರೂ ತೊಗೊಳ್ತೀವಿ. ಅದರಿಂದ ಫುಲ್ಲು ನಾವು ಈ ಕ್ರೊಮ್ಯಾಟೋಗ್ರಫಿ ಯೂಸ್ ಮಾಡಿ, ಅಂದರೆ ಫಸ್ಟು ಜ್ಯೂಸ್ ಥರ ಎಲ್ಲ ಮಾಡ್ತಾರೆ, ಕೆಲವು ಪ್ರೋಸೆಸ್ಸಲ್ಲಿ ಇದು ಕೂಡ ಒಂದು ಇನ್ಕ್ಲೂಡ್ ಮಾಡಿ ನಾವು ಸಪ್ರೇಟ್ ಮಾಡ್ತೀವಿ. ಆ್ಯಂಡ್ ಟು ಸಪ್ರೇಟ್ ಡ್ರಗ್ಸ್ ಫ್ರಮ್ ಬ್ಲಡ್. ಈಗ ಬ್ಲಡ್ಡಲ್ಲಿ ಏನಾದರೂ ಡ್ರಗ್ಸ್ ಮಿಕ್ಸ್ ಆಗಿದ್ರೆ, ಔಷಧಿ ಮಿಕ್ಸ್ ಆಗಿದ್ರೆ, ಅಥವಾ ಯಾವುದಾದ್ರು ಒಂದು ಹೆರೋಯಿನ್, ಕೊಕೇನ್ ಈ ಥರದ್ದು ಏನಾದರೂ ತೊಗೊಂಡಿದ್ರು ಅಂದರೆ ಅದನ್ನು ಡಿಟೆಕ್ಟ್ ಮಾಡೋಕ್ಕೂ ಕೂಡ ಯೂಸ್ ಮಾಡ್ತಾರೆ. ಆಗಲೇ ನಾವು ಸಪ್ರೇಷನ್ ಆಫ್ ಇಮ್ಮಿಸ್ಕಬಲ್ ಲಿಕ್ವಿಡ್ಸ್ ಅಂತ ನೋಡಿದ್ವಿ. ಆಯಿಲ್ ಮತ್ತು ವಾಟರ್ ಅಂದರೆ ಏನು, ಆಯಿಲ್ ಮತ್ತು ವಾಟರ್ ಮಿಕ್ಸ್ ಆಗಲ್ಲ. ಆದರೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಪ್ರಾಬ್ಲಮ್ ನಮಗೆ, ಸಪ್ರೇಷನ್ ಆಫ್ ಮಿಸ್ಕಬಲ್ ಲಿಕ್ವಿಡ್ಸ್ ಅಂದರೆ ಮಿಕ್ಸ್ ಆಗುವಂಥ ಲಿಕ್ವಿಡ್ಸ್ ಯಾವ್ಯಾವುದು? ನೀರು ಮತ್ತು ಯಾವುದಾದ್ರು ನಿಂಬೆ ಜ್ಯೂಸ್ ಅಂದ್ಕೊಳ್ಳಿ, ಅಥವಾ ನೀರು ಮತ್ತು ಇನ್ನೊಂದು ಯಾವುದಾದ್ರು ಆ್ಯಸಿಡ್, ನೀರು ಮತ್ತು ಆಲ್ಕೋಹಾಲ್, ಈ ರೀತಿ. ಇದನ್ನು ಯಾವ ರೀತಿ ಸಪ್ರೇಟ್ ಮಾಡಬೇಕು? ಒಂದು ಪ್ರೋಸೆಸ್ ಇದೆ, ಅದನ್ನು ಡಿಸ್ಟಿಲೇಷನ್ ಅಂತ ಕರಿತೀವಿ. ನೋಡಿ, 2 ಇಮೇಜಸ್ ಇದೆ ನಿಮಗಿಲ್ಲಿ, 2 ಇಮೇಜಸ್ಗಳನ್ನ ನೀವು ನೋಡ್ಬೋದು. ಮೊದಲನೇದು ನಾರ್ಮಲ್ ಡಿಸ್ಟಿಲೇಷನ್, ನೀವೆಲ್ಲರೂ ಕೂಡ ನೋಡಿರ್ತೀರ. ಎರಡನೇದು ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಅಂತ. ಏನಕ್ಕದು ನೆಕ್ಸ್ಟ್ ಹೇಳ್ತೀನಿ ನಾನು ಸಿಂಪಲಾಗಿ ಆಮೇಲೆ. ಡಿಸ್ಟಿಲೇಷನ್ ಈಸ್ ಯೂಸ್ಡ್ ಫಾರ್ ಸಪ್ರೇಷನ್ ಆಫ್ ಕಾಂಪೊನೆಂಟ್ಸ್ ಫ್ರಮ್ 2 ಮಿಕ್ಸ್ಕಬಲ್ ಲಿಕ್ವಿಡ್ಸ್. ಡಿಸ್ಟಿಲೇಷನ್ನ ಯೂಸ್ ಮಾಡಿ 2 ಮಿಕ್ಸ್ಕಬಲ್ ಲಿಕ್ವಿಡ್ಸ್ನ ಸಪ್ರೇಟ್ ಮಾಡ್ತಾರೆ. ಕಾಂಪೊನೆಂಟ್ ಶುಡ್ ಹ್ಯಾವ್ ಸಫಿಷಿಯಂಟ್ ಡಿಫ್ರೆನ್ಸ್ ಇನ್ ದರ್ ಬಾಯ್ಲಿಂಗ್ ಪಾಯಿಂಟ್ಸ್. ಓಕೆ, ಇದೆಲ್ಲ ಬೇಡ, ನಾನು ಸಿಂಪಲ್ ಹೇಳ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್, ನೀರು ಮತ್ತು ಆಲ್ಕೋಹಾಲ್ 2 ಮಿಕ್ಸ್ ಆಗಿತ್ತು ಅಂದ್ಕೊಳ್ಳಿ, ಇದನ್ನು ಹಾಗೆ ಸಪ್ರೇಟ್ ಮಾಡೋಕ್ಕಾಗಲ್ಲ, ಆಯಿಲ್ ಮತ್ತು ವಾಟರ್ ಥರ. ಆಗ ಏನು ಮಾಡಬೇಕು, ಡಿಸ್ಟಿಲೇಷನ್ ಅಂತ ಒಂದು ಪ್ರೋಸೆಸ್ನ ಮಾಡ್ತೀವಿ. ಏನು ಡಿಸ್ಟಿಲೇಷನ್ ಅಂದರೆ, ನಿಮ್ಗೆ ಆಲ್ರೆಡಿ ಗೊತ್ತು, ವಾಟರ್ ಅಥವಾ ಬೇರೆ ಯಾವುದಾದ್ರು ಲಿಕ್ವಿಡ್ ಇರ್ಬೋದು, ಹೀಟ್ ಆದಾಗ ಎವಾಪ್ರೇಟ್ ಆಗುತ್ತೆ ಅಂತ. ಹೌದು, ಅದೇ ಮೆಥಡ್ನೇ ಇಲ್ಲೂ ಕೂಡ ಡಿಸ್ಟಿಲೇಷನಲ್ಲಿ ಯೂಸ್ ಮಾಡ್ತಾರೆ. ಏನು ಯೂಸ್ ಮಾಡ್ತಾ ಇದ್ದಾರೆ ನೋಡಿ, ವಾಟರ್ ಮತ್ತು ಆಲ್ಕೋಹಾಲ್ ಮಿಕ್ಸ್ಚರ್ನ ಒಂದು ಫ್ಲಾಸ್ಕಲ್ಲಿ ಹಾಕ್ಕೊಂಡಿದ್ದಾರೆ, ಕ್ಲಾಂಪ್ ಡಿಸ್ಟಿಲೇಷನ್ ಫ್ಲಾಸ್ಕ್ ಅಥವಾ ಯಾರಾದರೂ ಒಂದರಲ್ಲಿ.
ಒಂದು ಬರ್ನರಿಂದ ಅಥವಾ ಸ್ಟವ್ವಿಂದ ಹೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಹೀಟ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ನೋಡಿ, ಇಲ್ಲಿ ನೀವು ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ ಇದೆಲ್ಲ ಕೂಡ ನೀವು ಕೇಳಿರ್ತೀರ. ಏನು ಒಂದೊಂದಕ್ಕೆ ಒಂದೊಂದು ಇರುತ್ತೆ. ಆಲ್ಕೋಹಾಲ್ಗೆ ಬೇರೆ ಇರುತ್ತೆ, ವಾಟರ್ಗೆ ಬೇರೆ ಇರುತ್ತೆ, ಆಯಿಲ್ಗೆ ಬೇರೆ ಇರುತ್ತೆ. ಈ ರೀತಿ ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ ಈ ಥರ ಎಲ್ಲ ಕೂಡ ಇರುತ್ತೆ. ಇಲ್ಲಿ ಕೂಡ ವಾಟರ್ಗೆ ಬೇರೆ ವಾಟರ್ಗೆ ಬೇರೆ ಬಾಯ್ಲಿಂಗ್ ಪಾಯಿಂಟ್ ಇದೆ, ಆಲ್ಕೋಹಾಲ್ಗೆ ಬೇರೆ ಬಾಯ್ಲಿಂಗ್ ಪಾಯಿಂಟ್ ಇದೆ. ಅದರಿಂದ ಏನಾಗಿದೆ, ಆಲ್ಕೋಹಾಲ್ಗೆ ತುಂಬ ಕಮ್ಮಿ, ಅಂದರೆ ನೀವು ಕೆಲವು ಸರಿ ಅಬ್ಸರ್ವ್ ಮಾಡಿರ್ಬೋದು, ಈಗ ಸ್ಯಾನಿಟೈಸರ್ ಇರ್ಬೋದು, ಆಲ್ಕೋಹಾಲ್ ಬೇಸ್ಡ್ ಸ್ಯಾನಿಟೈಸರ್, ಅದನ್ನು ಕೈ ಮೇಲೆ ಹಾಕ್ಕೊಂಡ್ರಿ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಬೇಗ ಗಾಳಿಯಲ್ಲಿ ಎವಾಪ್ರೇಟ್ ಆಗೋಗುತ್ತೆ. ಅದೇ ರೀತಿ ನಿಮ್ಗೆ ಇನ್ನೂ ಕರೆಕ್ಟಾಗಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ಈ ನೈಲ್ ಪಾಲಿಷ್ ಕ್ಲೀನರ್ ಬರುತ್ತೆ. ಆ ಕ್ಲೀನರ್ನೂ ಅಷ್ಟೇ ನೀವು ಕೈ ಮೇಲೆ ಹಾಕ್ಕೊಳ್ಳಿ, ಎಷ್ಟು ಬೇಗ ಅದು ಎವಾಪ್ರೇಟ್ ಆಗೋಗುತ್ತೆ. ಹೌದು, ಆಲ್ಕೋಹಾಲು ಅಷ್ಟೇ ಬೇಗ ಎವಾಪ್ರೇಟ್ ಆಗುತ್ತೆ. ಅದರಿಂದ ಏನು ಮಾಡ್ತಾರೆ, ಸ್ವಲ್ಪ ಹೀಟ್ ಮಾಡ್ತಾ ಮಾಡ್ತಾ ಆಲ್ಕೋಹಾಲೆಲ್ಲ ಇಲ್ಲಿಂದ ಎವಾಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ನಾನು ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಆಲ್ಕೋಹಾಲ್ ಪಾರ್ಟಿಕಲ್ಸ್ ಎಲ್ಲ ಎವಾಪ್ರೇಟ್ ಆಗಿ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಏನಾಗುತ್ತೆ, ಈ ಸೈಡ್ ಕ್ಲೋಸ್ ಮಾಡಿರ್ತಾರೆ, ಈ ಸೈಡ್ ಮಾತ್ರ ಓಪನ್ ಮಾಡ್ತಾರೆ. ಈ ಸೈಡ್ ಓಪನ್ ಮಾಡಿದಾಗ ಇದರೊಳಗಿಂದ ಆ ಹಾವಿ ಏನಿದೆ ಅಥವಾ ಒಂದು ಗ್ಯಾಸಿಯಸ್ ಫಾರ್ಮಲ್ಲಿರೋ ಆಲ್ಕೋಹಾಲ್ ಏನಿದೆ ಅದು ಈ ಪೈಪಲ್ಲಿ ಈ ಕಡೆಗೆ ಬರುತ್ತೆ. ಇಲ್ಲಿ ಏನಾಗುತ್ತೆ, ಒಂದು ಕೂಲರ್ ಇಡ್ತಾರೆ. ಈ ಒಂದು ವಾಟರ್ ಕಂಡೆನ್ಸರ್ ಅಂತ ಏನಿಡ್ತಾರೆ, ಇದು ಒಂದು ಕೂಲರ್ ಥರ, ಅಂದರೆ ನೀರಿಂದ ಯೂಸ್ ಮಾಡಿ ಕೂಲ್ ಮಾಡೋದು, ಅಥವಾ ಯಾವುದೇ ಕೂಲ್ ಇರ್ಬೋದು. ಈ ಥರ ಕೂಲ್ ಮಾಡಿದಾಗ ಏನಾಗುತ್ತೆ, ಮತ್ತೆ ಈ ಗ್ಯಾಸಿಯಸ್ ಫಾರ್ಮಲ್ಲಿರೋಂಥ ಆಲ್ಕೋಹಾಲ್ ಎಲ್ಲ ಡ್ರಾಪ್ಲೆಟ್ಸ್ ಆಗಿಬಿಟ್ಟು ಬಂದು ಈ ಒಂದು ಬೀಕರ್ ಒಳಗೆ ಅಥವಾ ಒಂದು ವೆಸಲ್ ಒಳಗೆ ಫುಲ್ಲು ಸೇರಿಕೊಳ್ಳುತ್ತೆ. ಅಸಿಟೋನ್ ಅಂದರೆ ಅದು ಒಂದು ಟೈಪ್ ಆಫ್ ಆಲ್ಕೋಹಾಲ್ ಅಂದ್ಕೊಳ್ಳಿ, ಆ ರೀತಿ. ಅರ್ಥ ಆಯ್ತಾ? ವಾಟರ್ ಏನಾಗುತ್ತೆ, ವಾಟರ್ಗೆ 100 ಡಿಗ್ರಿವರೆಗೂ ಹೀಟ್ ಮಾಡಬೇಕು. ಇದು ಆಲ್ಕೋಹಾಲ್ ಥರ ಸ್ವಲ್ಪ ಹೀಟ್ ಆಗಿಬಿಟ್ರೆಲ್ಲ ಎವಾಪ್ರೇಟ್ ಆಗೋಲ್ಲ. ಅದರಿಂದ ವಾಟರ್ ಇಲ್ಲೇ ಉಳಿಯುತ್ತೆ. ಆಲ್ಕೋಹಾಲ್ ಪಾರ್ಟಿಕಲ್ಸ್ ಎಲ್ಲ ಕೂಡ ಒಂದು ಸ್ವಲ್ಪ ಎಲ್ಲ ಬಂದು ಹೀಟ್ ಆಗ್ತಾ ಇಲ್ಲಿಗೆ ಬರುತ್ತೆ. ಇಲ್ಲಿ ಕೂಲ್ ಆಗ್ತಾ ಎಲ್ಲ ಈ ಒಂದು ಕಂಟೈನರ್ ಒಳಗೆ ಆ್ಯಡ್ ಆಗುತ್ತೆ. ಇದನ್ನು ಡಿಸ್ಟಿಲೇಷನ್ ಅಂತ ಕರಿತೀವಿ. ಓಕೆ, ವಾಟರ್ನ ಪ್ಯೂರ್ ಮಾಡಬೇಕು ಅಥವಾ ಯಾವ್ದಾದ್ರು ಬ್ಯಾಟ್ರೀಸ್ ಒಳಗೆ ಹಾಕಬೇಕು ವಾಟರ್ನ ಅಂದರೆ ಡಿಸ್ಟಿಲ್ಡ್ ವಾಟರ್ ಹಾಕಬೇಕು ಅಂತಾರಲ್ಲ, ಅದೇ ರೀತಿ ಡಿಸ್ಟಿಲ್ಡ್ ವಾಟರ್ನು ಕೂಡ ಇದೇ ಮೆಥಡ್ ಯೂಸ್ ಮಾಡಿನೇ ಸಪ್ರೇಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇನ್ನೊಂದೇನಿದೆ, ಇಲ್ಲಿ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಅಂತ ಇದೆ. ಏನಿದು, ಕನ್ಫ್ಯೂಸ್ ಆಗಬೇಡಿ, ಎರಡೂ ಕೂಡ ಸೇಮ್. ಏನು ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಅಂತ ಹೇಳಿದ್ರೆ ನೋಡಿ, ಇಲ್ಲೊಂದಿದೆ ಫ್ರ್ಯಾಕ್ಷನೇಟಿಂಗ್ ಕಾಲಮ್ ಅಂತ ಯೂಸ್ ಮಾಡ್ತಾರೆ. ಆಯಿತಾ, ಇದರಲ್ಲಿ ಇರಲ್ಲ. ಆಯಿತಾ, ಇನ್ನೆಲ್ಲ ಸೇಮ್ ಇದೆ. ನೋಡಿದ್ರಾ, ಏನಪ್ಪ ಅಂತ ಹೇಳಿದ್ರೆ ಫ್ರ್ಯಾಕ್ಷನಿಂಗ್ ಕಾಲಮ್ ಅಂದರೆ ಇದರೊಳಗೆ ಈ ಮಾರ್ಬಲ್ಸ್ ನೋಡಿದ್ರಲ್ಲ ಗೋಲಿಗಳು ಅಂತ, ಆ ಥರ ಗೋಲಿಗಳಿರುತ್ತೆ ಇದು. ಓಕೆ, ನೋಡಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನೋಡಿ ಈಗ ನಿಮ್ಗೆ ವಾಟರ್ ಮತ್ತು ಆಲ್ಕೋಹಾಲ್ ಹೇಳಿದೆ, ಇದು ಈಸಿಯಾಗಿ ಸಪ್ರೇಟ್ ಮಾಡ್ಬೋದು ಎವಾಪ್ರೇಷನ್ ಯೂಸ್ ಮಾಡಿ. ಯಾಕೆಂದರೆ ಬಾಯ್ಲಿಂಗ್ ಪಾಯಿಂಟ್ ತುಂಬ ಬೇರೆ ಬೇರೆ ಇರುತ್ತೆ. ಒಂದ್ರದ್ದು 100 ಡಿಗ್ರಿ ಇರುತ್ತೆ, ಇನ್ನೊಂದು 30 ಡಿಗ್ರಿ 40 ಡಿಗ್ರಿ ಈ ಥರ ಇರುತ್ತೆ. ಆದರೆ ಕೆಲವು ಕೇಸಸ್ಸಲ್ಲಿ ಏನಾಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ತುಂಬ ಡಿಫ್ರೆನ್ಸ್ ಏನಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ಪೆಟ್ರೋಲ್ಗೂ ಡೀಸೆಲ್ಗೂ ಅಂದ್ಕೊಳ್ಳಿ, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅದ್ರ ಬಾಯ್ಲಿಂಗ್ ಪಾಯಿಂಟ್ಸ್ ಏನಿದೆ ಅಂತ. ಫಾರ್ ಎಕ್ಸಾಂಪಲ್ ಪೆಟ್ರೋಲು ಹೀಟ್ ಆಗುತ್ತೆ, ಇನ್ನೊಂದು ಚೂರು ಹೀಟ್ ಮಾಡಿಬಿಟ್ವಿ ಅಂದರೆ ಡೀಸೆಲ್ ಕೂಡ ಜೊತೆಗೆ ಹೀಟ್ ಆಗಿಬಿಡುತ್ತೆ. ಆಗ ಎರಡೂ ಕೂಡ ಎವಾಪ್ರೇಟ್ ಆಗಿ ಎರಡೂ ಬಂದು ಇಲ್ಲೂ ಕೂಡ ಎರಡೂ ಮಿಕ್ಸ್ ಆಗಿಬಿಡುತ್ತೆ ಈ ಕಂಟೈನರಲ್ಲಿ. ಇದು ಒಂದು ಪ್ರಾಬ್ಲಮ್. ಅದಕ್ಕೆ ಏನು ಮಾಡ್ತಾರೆ, ಈ ರೀತಿ ತುಂಬ ಡಿಫ್ರೆನ್ಸ್ ಇಲ್ಲ ಅಂದರೆ ಬಾಯ್ಲಿಂಗ್ ಪಾಯಿಂಟಲ್ಲಿ, ಆಗ ಈ ಫ್ರ್ಯಾಕ್ಷನಲ್ ಕಾಲಮ್ನ ಇಲ್ಲಿ ಆ್ಯಡ್ ಮಾಡ್ತಾರೆ. ಆಗ ಇಲ್ಲಿಂದ ಎವಾಪ್ರೇಟ್ ಆಗಿದ್ದು ಹೋದಂಥದ್ದು ಏನು ಮಾಡುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇದ್ದಾಗೂ ಕೂಡ ಎವಾಪ್ರೇಟ್ ಆಗುತ್ತೆ. ಇಲ್ಲಿಂದ ಹೋದಾಗ ಕಮ್ಮಿ ಬಾಯ್ಲಿಂಗ್ ಪಾಯಿಂಟ್ ಏನಿದೆ ಅದರದ್ದು ಈಸಿಯಾಗಿ ಪಾಸ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್ ಇರೋವಂಥದ್ದು ಏನಾಗುತ್ತೆ, ಈ ಗ್ಲಾಸ್ ಬೀಡ್ಸ್ ಇರುತ್ತಲ್ಲ ಅದರಲ್ಲಿರೋವಂಥ ಕೋಲ್ಡ್ನೆಸ್ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಅದು ಸರ್ಫೇಸ್ ಏರಿಯಾ ಅಂತ ಕರೀತಾರೆ. ಅದು ಬೇಡ, ಇವಾಗ ಎಕ್ಸ್ಪ್ಲೇನ್ ಬೇಡ, ನಿಮ್ಗೆ ಹೈಯರ್ ಕ್ಲಾಸಲ್ಲಿ ಗೊತ್ತಾಗುತ್ತೆ. ಸರ್ಫೇಸ್ ಏರಿಯಾ ಜಾಸ್ತಿ ಕೊಡುತ್ತೆ ಈ ಮಾರ್ಬಲ್ಸ್ ಎಲ್ಲ, ಅದನ್ನು ಯೂಸ್ ಮಾಡಿ ಮತ್ತೆ ಕೂಲಾಗಿ ಮತ್ತೆ ಇಲ್ಲಿ ಡ್ರಾಪ್ಸ್ ಥರ ಬೀಳುತ್ತೆ. ಆ ರೀತಿ ಇದೊಂದು ಸಪ್ರೇಟ್ ಕಡೆ ಒಂದು ಪೆಟ್ರೋಲ್ ಸಪ್ರೇಟ್ ಹೋಗುತ್ತೆ ಮತ್ತು ಡೀಸೆಲ್ ಕೂಡ ಸಪ್ರೇಟ್ ಬರುತ್ತೆ. ಅಷ್ಟೇ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಅಂದರೆ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಅರ್ಥ ಆಯ್ತಲ್ಲ? ಬಾಯ್ಲಿಂಗ್ ಪಾಯಿಂಟು ಎರಡಕ್ಕೂ ತುಂಬ ಡಿಫ್ರೆನ್ಸ್ ಇತ್ತು ಅಂದರೆ ನಾವು ನಾರ್ಮಲ್ ಡಿಸ್ಟಿಲೇಷನ್ ಯೂಸ್ ಮಾಡ್ತೀವಿ. ಎರಡಕ್ಕೂ ಬಾಯ್ಲಿಂಗ್ ಪಾಯಿಂಟ್ ತುಂಬ ಕಮ್ಮಿ ಡಿಫ್ರೆನ್ಸ್ ಇತ್ತು, 25 ಕೆಲ್ವಿನ್ ಅಥವಾ 25 ಡಿಗ್ರಿ ಅಂದ್ಕೊಳ್ಳಿ, ಅಷ್ಟು ಡಿಫ್ರೆನ್ಸ್ ಒಳಗಿತ್ತು ಅಂದರೆ ಆಗ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ನೇ ಯೂಸ್ ಮಾಡಬೇಕು, ಬೇರೆ ಚಾನ್ಸ್ ಇಲ್ಲ. ಓಕೆ, ಇನ್ನೊಂದಿದೆ ಸೆಪರೇಷನ್ ಆಫ್ ಗ್ಯಾಸಸ್ ಫ್ರಮ್ ಏರ್ ಅಂದರೆ ಏನು, ಗಾಳಿ ಗೊತ್ತು. ಇದರಲ್ಲಿರೋ ಗ್ಯಾಸ್ ಏನು ಸಪ್ರೇಟ್ ಮಾಡೋದು ಸರ್? ಗಾಳಿಯಲ್ಲಿ ಆರಾಮಾಗಿ ಓಡಾಡ್ತಾ ಇರುತ್ತೆ, ಗಾಳಿಯೆಲ್ಲ ಹಾಗೇ ಇರುತ್ತೆ. ಅದನ್ನು ಯಾವ ರೀತಿ ನಾವು ಕಂಟೈನರ್ಗೆ ತೊಗೊಂಡು ಅದನ್ನು ಸಪ್ರೇಟ್ ಮಾಡೋದು? ಹೋಗ್ಲಿ, ಏನು ಸಪ್ರೇಟ್ ಮಾಡ್ತಾಯಿದ್ದೀವಿ? ಗಾಳಿನೇ ಇದೆಯಲ್ವಾ, ಅದರಲ್ಲೇನು ಮಿಕ್ಸ್ ಆಗಿಲ್ವಲ್ಲ, ಯಾವ ರೀತಿ ಸಪ್ರೇಟ್ ಮಾಡೋದು? ನೋಡಿ, ಗಾಳಿ ಬಂದು ಒಂದರಿಂದ ಫಾರ್ಮ್ ಆಗಿರಲ್ಲ. ಗಾಳಿಯಲ್ಲಿ ಕೂಡ ನೈಟ್ರೋಜನ್ ಇರುತ್ತೆ, ಕಾರ್ಬನ್ ಇರುತ್ತೆ,
ಆಕ್ಸಿಜನ್ ಇರುತ್ತೆ, ಇನ್ನು ಸುಮಾರು ನಿಯಾನ್ ಗ್ಯಾಸಸ್, ಇದೇ ರೀತಿ ಸುಮಾರು ಇರುತ್ತೆ. ಓಕೆ, ಇದೆಲ್ಲ ಕೂಡ ಮಿಕ್ಸ್ ಆಗಿ ಒಂದು ಏರ್ ಅಂತ ಫಾರ್ಮ್ ಆಗಿರುತ್ತೆ. ನೀವು ಪ್ರೀವಿಯಸ್ ಕ್ಲಾಸಸ್ಸಲ್ಲೆಲ್ಲ ನೀವು ಕೇಳಿರ್ಬೋದು, ಅರ್ತ್ ಕಾನ್ಸ್ಟಿಟ್ಯೂಟ್ಸ್ ಆಫ್ 71% ಆಫ್ ನೈಟ್ರೋಜನ್ ಆ್ಯಂಡ್ 21% ಆಫ್ ಕಾರ್ಬನ್, ಹಾಗೆ ಹೀಗೆ 21% ಆಫ್ ಆಕ್ಸಿಜನ್, ಈ ರೀತಿ ಎಲ್ಲ ಹೇಳ್ತಾ ಇರ್ತಾರಲ್ವ, ಅದೇನೇ ಅದು. ಅಂದರೆ ಮಿಕ್ಸ್ ಆಗಿದೆ ಏರಲ್ಲಿ. ನೋಡಿ, ಏರ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆ್ಯಂಡ್ ಕ್ಯಾನ್ ಬಿ ಸಪ್ರೇಟೆಡ್ ಇಂಟು ಇಟ್ಸ್ ಕಾಂಪೊನೆಂಟ್ಸ್ ಬೈ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್. ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಯೂಸ್ ಮಾಡಿ ಇದನ್ನು ಕೂಡ ಸಪ್ರೇಟ್ ಮಾಡ್ಬೋದು. ಇಫ್ ಯು ವಾಂಟ್ ಆಕ್ಸಿಜನ್ ಫ್ರಮ್ ಏರ್ ವಿ ಹ್ಯಾವ್ ಟು ಸಪ್ರೇಟ್ ಔಟ್ ಆಲ್ ದಿ ಅದರ್ ಗ್ಯಾಸಸ್ ಇನ್ ದಿ ಏರ್. ಫಾರ್ ಎಕ್ಸಾಂಪಲ್, ಈಗ ಗಾಳಿ ಇದೆ ನಮಗೆ, ಆದರೆ ಆಕ್ಸಿಜನ್ ಸಿಲಿಂಡರ್ಸ್ ಏನೋ ಮಾಡಬೇಕು ಹಾಸ್ಪಿಟಲ್ಗೆ ಅಲ್ಲಿಗೆ ಇಲ್ಲಿಗೆ ಯೂಸ್ ಮಾಡೋದಕ್ಕೆ. ಆಗ ಆಕ್ಸಿಜನ್ನ ಮಾತ್ರ ನಾವು ಸಪ್ರೇಟ್ ತೊಗೊಳ್ಬೇಕು. ಆಗ ಏನು ಮಾಡಬೇಕು ನೋಡೋಣ. ಏರ್ ಇಸ್ ದೆನ್, ಆಗ ಒಂದು ಮೆಥಡ್ ಇದೆ, ಇದನ್ನು ನಾನು ಹಾಗೆ ಹೇಳ್ಕೊಡ್ತೀನಿ, ಅಲ್ಲಿ ಓದೋದೇನು ಬೇಡ. ನೋಡಿ, ಇದೇ ರೀತಿ ಸಿಮಿಲರ್ ಒಂದು ಡಯಾಗ್ರಾಮ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿದೆ, ಪೇಜ್ ನಂಬರ್ 23 ಓಕೆ, ಫಿಗರ್ 2.12 ಅಂತೇಳಿ ಅದರಲ್ಲಿದೆ. ಎಕ್ಸಾಕ್ಟ್ ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ, ಸೇಮ್ ಇದೆ, ಕಲರ್ ಅದು ಇದು ಒಂದು ಸ್ವಲ್ಪ ಡಿಸೈನ್ ಚೇಂಜ್ ಇದೆ. ನೋಡಿ, ಏನಾಗುತ್ತೆ, ಇಲ್ಲೊಂದು ಫಿಲ್ಟರ್ ಟೈಪ್ ಇರುತ್ತೆ, ಅಲ್ಲಿಂದ ಗಾಳಿ ಒಳಗೆ ಬಿಡ್ತಾರೆ. ಓಕೆ, ಮಣ್ಣು ಧೂಳು ಏನು ಇಲ್ಲದೆ ಇರೋ ಥರದ್ದು ಒಂದು ಪ್ಯೂರ್ ಗಾಳಿನ ಒಳಗೆ ಬಿಡ್ತಾರೆ. ಈ ಕಂಟೈನರಲ್ಲಿ ಏನಾಗ್ತಾ ಇದೆ, ಫುಲ್ ಹೀಟ್ ಕಂಪ್ರೆಸ್ ಆಗ್ತಾ ಇದೆ. ಅಂದರೆ ನೋಡಿ, ಇಲ್ಲೊಂದು ನೋಡಿದ್ರೆ ಪಿಸ್ತೋನ್ ಇದೆಲ್ಲ ಅಟ್ಯಾಚ್ ಮಾಡಿದಾರಲ್ಲ, ಈ ಥರ ಎರಡೂ ಸೈಡಿಂದ ಪ್ರೆಸ್ ಮಾಡ್ತಾ ಇದ್ದಾರೆ ಗಾಳಿನ. ಓಕೆ, ಆಗ ಗಾಳಿ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ. ನಿಮ್ಗೆ ಆಲ್ರೆಡಿ ಹೇಳಿದಾಗೆ ಪ್ರೆಷರ್ ಜಾಸ್ತಿ ಆಯಿತು ಅಂದರೆ ಅದರಲ್ಲಿರುವಂಥ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ, ಇಂಡೈರೆಕ್ಟ್ಲಿ ಹೀಟ್ ಜಾಸ್ತಿ ಆಗ್ತಾಯಿದೆ ಅಂತ ಅಂದ್ಕೊಳ್ಳಿ. ಹೀಟ್ ಆಗ್ತಾಯಿದೆ ಗಾಳಿ. ಓಕೆ, ಆ ಗಾಳಿ ಹೀಟ್ ಆಗ್ತಾ ಇರೋದು ಈಗ ಮೂವ್ ಆಗ್ತಾ ಇದೆ. ನೋಡಿ, ಇಲ್ಲಿ ಹಾಟ್ ಏರ್ ಅಂತ ಕೊಡ್ತಾ ಇದ್ದಾರೆ. ಅದು ಇಲ್ಲಿ ಒಂದು ಕಂಟೈನರ್ ಇದೆ, ಈ ಒಂದು ಒಂದು ಪಿಂಕ್ ಕಲರಲ್ಲೆಲ್ಲ ಇದೆಯಲ್ಲ, ಎಲ್ಲೋ ಪಿಂಕಲ್ಲಿ, ಇದೆಲ್ಲ ಗಾಳಿ. ಓಕೆ, ಇಲ್ಲಿ ಗಾಳಿ ಬರ್ತಾ ಇದೆ ಈ ಕಂಟೈನರ್ ಒಳಗೆ. ಇಲ್ಲಿ ಏನಾಗ್ತಾ ಇದೆ ನೆಕ್ಸ್ಟು, ಈ ಒಳಗಡೆ ಒಂದು ಪೈಪ್ ಕೊಟ್ಟಿರ್ತಾರೆ, ಒಂದು ಕಂಡೆನ್ಸರ್ ಟೈಪಲ್ಲಿ. ಓಕೆ, ಇಲ್ಲಿ ಪೈಪ್ ರನ್ ಆಗಿದೆ, ಈ ನೀರು ಒಳಗಡೆ ಕೂಡ ಪಾಸ್ ಮಾಡ್ತಾ ಇರ್ತಾರೆ. ಅಂದರೆ ಫ್ರೀಸಿಂಗ್ ಕೋಲ್ಡ್ ವಾಟರ್, ಅಂದರೆ ತುಂಬ ತಣ್ಣಗಿರೋಂಥ ರಿಫ್ರಿಜಿರೇಟೆಡ್ ವಾಟರ್ನ ಪಾಸ್ ಮಾಡ್ತಾರೆ ಈ ಥರ ಸ್ಪೈರಲ್ ಆಗಿ. ಅಂದರೆ ವಾಟರ್ ಬಂದು ಈ ಏರ್ಗೆ ಟಚ್ ಆಗಲ್ಲ. ಓಕೆ, ವಾಟರ್ ಬಂದು ಒಂದು ಪೈಪಲ್ಲಿ ಪಾಸ್ ಆಗ್ತಾ ಇರುತ್ತೆ, ಗಾಳಿ ಈ ಪೈಪಿಂದ ಹೊರಗಡೆ ಇರುತ್ತೆ. ಅಂದರೆ ಏನು, ಈ ವಾಟರಲ್ಲಿರೋಂಥ ಕೂಲ್ನೆಸ್ನೆಲ್ಲ ಈ ಗಾಳಿ ಹೇಳ್ಕೊಂಡು ಗಾಳಿ ಕೂಲ್ ಆಗ್ತಾ ಇರುತ್ತೆ. ಓಕೆ, ಈಗ ನೀವು ಇದು ಯಾವ ಮೆಥಡ್ ಅಂತ ಹೇಳಿದ್ರೆ, ನೀವು ಒಂದು ಐಸ್ ಕ್ಯೂಬ್ನ ನೀವು ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ಉಫ್ ಅಂದಿರಬೇಕಾದ್ರೆ, ಅಂದರೆ ಗಾಳಿನೂ ಕೂಡ ಕೂಲ್ ಮಾಡ್ತಾ ಇರುತ್ತೆ ಆ ಐಸ್, ಆ ರೀತಿ. ನೆಕ್ಸ್ಟ್ ಕೋಲ್ಡ್ ಆ್ಯಂಡ್ ಕಂಪ್ರೆಸ್ಡ್ ಏರ್ ಏನಾಗಿದೆ, ನೆಕ್ಸ್ಟ್ ಬಂದು ಸಪ್ರೇಟರ್ ಒಳಗೆ ಬೀಳ್ತಾ ಇದೆ. ನೋಡಿ, ಇಲ್ಲಿ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ, ಕಾರ್ಬನ್ ಡೈಆಕ್ಸೈಡ್ನ ಫುಲ್ ಕೂಲ್ ಮಾಡಿಬಿಟ್ವಿ ಅಂದ್ಕೊಳ್ಳಿ, ಅದು ಡ್ರೈ ಐಸ್ ಅಂತ ಆಗುತ್ತೆ. ಓಕೆ, ಡ್ರೈ ಐಸ್ ಅಂದರೆ ಒಂದು ಸಾಲಿಡ್ ಟೈಪ್ ಆಗುತ್ತೆ. ನಿಮ್ಗೆ ಐಸ್ ಕ್ಯೂಬ್ ಮನೇಲಿ ನೋಡಿದಿರಲ್ಲ, ಅದೇ ರೀತಿಯೇ ಡ್ರೈ ಐಸ್ ಅಂತ ಒಂದು ಫಾರ್ಮ್ ಆಗುತ್ತೆ, ಅದು ಸಪ್ರೇಟ್ ಬಿದ್ದುಬಿಡುತ್ತೆ. ಓಕೆ, ಗಾಳಿ ಮಾತ್ರ ನೆಕ್ಸ್ಟ್ ಏನಾಗುತ್ತೆ, ಫರ್ದರ್ ಮೂವ್ ಆಗುತ್ತೆ ಇದೇ ಒಂದು ಸಿಸ್ಟಮಲ್ಲಿ. ಇಲ್ಲಿ ಲಿಕ್ವಿಡ್ ಏರ್ ಇಲ್ಲಿದೆ ಗೊತ್ತಾ, ಎಕ್ಸ್ಪಾನ್ಷನ್ ಜೆಟ್ ಅಂತ. ಇದೇನಂತ ಹೇಳಿದ್ರೆ ಜಸ್ಟ್ ಒಂದು ರೀತಿ ಒಂದು ಮೋಟರ್ ಟೈಪ್ ಅಂದ್ಕೊಳ್ಳಿ, ಫುಲ್ಲಿ ಫೋರ್ಸ್ಲಿ ಗಾಳಿನ ಈಚೆ ತಳ್ಳುತ್ತೆ ಇದು. ಓಕೆ, ಎಗರಿಸೋ ಥರ ಸ್ಪ್ರಿಂಕ್ಲರ್ ಟೈಪಲ್ಲಿ. ಆಗ ಏನಾಗುತ್ತೆ, ನಾನು ಹೇಳಿದೆ ನಿಮಗೆ, ಪ್ರತಿಯೊಂದು ಆಬ್ಜೆಕ್ಟಲ್ಲೂ ಕೂಡ ಡೆನ್ಸಿಟಿ ಅಂತ ಇರುತ್ತೆ, ಒಂದು ವೆಯ್ಟ್ ಜಾಸ್ತಿ ಇರುತ್ತೆ, ಒಂದು ಕಮ್ಮಿ ಇರುತ್ತೆ. ಇವಾಗ ನೀವು ಇದೇನು ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಒಂದು ಬ್ಯಾಗಲ್ಲಿ ನೀವು ಕಡಲೆಪುರಿ ತೊಗೊಳ್ಳಿ, ಅದು ಎಷ್ಟು ವೆಯ್ಟ್ ಇರುತ್ತೆ ಅಮ್ಮಮ್ಮ ಅಂದರೆ ಒಂದು ಅರ್ಧ kg ಇರುತ್ತೆ. ಅದೇ ಬ್ಯಾಗಲ್ಲಿ ನೀವು ಒಂದು ಕಬ್ಬಿಣದ ಪೀಸ್ ತೊಗೊಳ್ಳಿ ಫುಲ್ಲು, ಅದೆಷ್ಟಿರುತ್ತೆ, ಒಂದು 15-20 kg ಇರುತ್ತೆ. ಅಂದರೆ ಏನು, ಕ್ವಾಂಟಿಟಿ ವಾಲ್ಯೂಮ್ ಅಷ್ಟೇ ಇದ್ದರೂ ಕೂಡ ಡೆನ್ಸಿಟಿ ಜಾಸ್ತಿ ಇದೆ, ವೆಯ್ಟಲ್ಲಿ ಡಿಫ್ರೆನ್ಸ್ಗಳಿದೆ. ಆ ರೀತಿ ಗಾಳಿಯಲ್ಲೂ ಕೂಡ ಅಷ್ಟೇ, ನೈಟ್ರೋಜನ್ ಮತ್ತು ಆರ್ಗಾನ್, ಆಕ್ಸಿಜನ್, ಈ ಥರ ಎಲ್ಲದಕ್ಕೂ ಕೂಡ ಡಿಫ್ರೆಂಟ್ ಡೆನ್ಸಿಟಿಗಳಿರುತ್ತೆ. ಆಗ ಇಲ್ಲಿ ಈ ನೈಟ್ರೋಜನ್ನು ಆರ್ಗಾನೆಲ್ಲ ಈಚೆ ಹೋಗೋದಕ್ಕೆ, ಅಂದರೆ ಲೈಟ್ ಇರೋದೆಲ್ಲ ಈಚೆ ಹೋಗ್ಬಿಡುತ್ತೆ, ಡೆನ್ಸ್ ಆಗಿರೋಂಥ ಆಕ್ಸಿಜನ್ನು ಕೆಳಗಡೆ ಇರುತ್ತೆ. ನೋಡಿ, ಈ ಆಕ್ಸಿಜನ್ ನೆಕ್ಸ್ಟ್ ಪಾಸ್ ಆಗಿಬಿಟ್ಟು ಲಿಕ್ವಿಡ್ ಆಕ್ಸಿಜನ್ ಆಗಿ ಒಂದು ಕಂಟೈನರಲ್ಲಿ ಬರುತ್ತೆ. ಅಕಸ್ಮಾತ್ ಇನ್ನೂ ಏನಾದರೂ ಅಲ್ಲಿ ಲಿಕ್ವಿಡ್ ಆಗಿ ಫಾರ್ಮ್ ಆಗಿಲ್ಲ ಅಂದರೆ ಇನ್ನೂ ಕೂಲ್ ಮಾಡಿಬಿಟ್ಟು ಅಥವಾ ಪ್ರೆಷರ್ ಜಾಸ್ತಿ ಮಾಡಿ ಲಿಕ್ವಿಡ್ ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡ್ತಾರೆ. ಇದು ಈ ಮೆಥಡ್ ಅಷ್ಟೆ, ಸಪ್ರೇಷನ್ ಆಫ್ ಗ್ಯಾಸಸ್ ಫ್ರಮ್ ಏರ್. ನೆಕ್ಸ್ಟ್ ಬಂದು ಕ್ರಿಸ್ಟಲೈಸೇಷನ್ ಅಂತ. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ, ಟು ಸಪ್ರೇಟ್ ಪ್ಯೂರ್ ಕಾಪರ್ ಸಲ್ಫೇಟ್ ಫ್ರಮ್ ಇಂಪ್ಯೂರ್ ಸ್ಯಾಂಪಲ್. ನೋಡಿ, ಒಂದು ನೀರೊಳಗೋ ಅಥವಾ ಇನ್ನೊಂದರೊಳಗೋ ಕಾಪರ್ ಸಲ್ಫೇಟ್ ಮಿಕ್ಸ್ ಆಗೋಗಿರುತ್ತೆ. ಓಕೆ, ಅದನ್ನು ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡಬೇಕು ಸಾಲಿಡ್ ಫಾರ್ಮಲ್ಲಿ, ಆವಾಗ ನಾವು ಆ ಥರ ಮಾಡೋದಕ್ಕೆ ಕ್ರಿಸ್ಟಲೈಸೇಷನ್ ಅಂತ ಒಂದು ಮೆಥಡ್ನ ಯೂಸ್ ಮಾಡ್ತೀವಿ. ಓಕೆ, ಇಟ್ ಈಸ್ ಎ ಪ್ರೋಸೆಸ್ ದಟ್ ಸಪ್ರೇಟ್ಸ್ ಎ ಪ್ಯೂರ್ ಸಾಲಿಡ್ ಇನ್ ದ ಫಾರ್ಮ್ ಆಫ್ ಇಟ್ಸ್ crystals from a solution. Crystallization technique is better than simple evaporation technique. ಓಕೆ, ಇದು ಆಲ್ಮೋಸ್ಟ್ ಆಲ್ ಎವಾಪ್ರೇಷನ್ ಟೆಕ್ನಿಕ್ ಥರನೇ ವರ್ಕ್ ಆಗುತ್ತೆ. ನೋಡಿ, ಈ ರೀತಿ
ಒಂದು ಬರ್ನರ್ ಇಡ್ತಾರೆ, ಅದ್ರ ಮೇಲೆ ಒಂದು ಬೀಕರ್ ಇಡ್ತಾರೆ, ಅದರಲ್ಲಿ ಒಂದು ಅರ್ಧ ನೀರು ಇಟ್ಬಿಟ್ಟು ಅಲ್ಲಿಂದ ಹೀಟ್ ಆಗುವಂಥ ಇದು ಏನು ಈಚೆ ಹೋಗದೆ ಇರೋ ಥರ ಮೇಲೆ ಒಂದು ಬಟ್ಲು ಟೈಪಲ್ಲಿ ಏನಾದರೂ ಒಂದು ಗ್ಲಾಸ್ ಲ್ಯಾಬ್ ಎಕ್ವಿಪ್ಮೆಂಟಲ್ಲಿ ಕವರ್ ಮಾಡ್ತಾರೆ. ಅದರಲ್ಲಿ ಈ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ಇರಿಸ್ತಾರೆ. ನೋಡಿ ಇಲ್ಲಿ ಕ್ರಿಸ್ಟಲ್ಸ್ ಈ ಥರ ಲಿಕ್ವಿಡ್ ಇರಿಸಿರ್ತಾರೆ ಅದರೊಳಗೆ. ಈ ಕ್ರಿಸ್ಟಲ್ಸ್ ಆಮೇಲೆ ಫಾರ್ಮ್ ಆಗೋದು. ಈ ಲಿಕ್ವಿಡ್ ಇರಿಸಿರ್ತಾರೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ. ಇದನ್ನ ಹೀಟ್ ಮಾಡಿದಾಗ ಏನಾಗುತ್ತೆ, ಇದರಲ್ಲಿರೋಂಥ ವಾಟರ್ ಎಲ್ಲ ಕೂಡ ಎವಾಪ್ರೇಟ್ ಆಗ್ತಾ ಹೋಗುತ್ತೆ. ಲಾಸ್ಟ್ಗೆ ಈ ಕ್ರಿಸ್ಟಲ್ಸ್ ಮಾತ್ರ ಉಳ್ಕೊಳ್ಳುತ್ತೆ. ಇದು ಎಲ್ಲಿ ಯೂಸ್ ಮಾಡ್ತೀರಾ, ಎಲ್ಲಿ ನೋಡ್ತೀರಾ ಅಂದರೆ ಇದು ಸಿಂಪಲ್ ಮೆಥಡ್ ಇಷ್ಟೇ. ಸಮುದ್ರದ ನೀರನ್ನ ತೊಗೊಂಡು ಉಪ್ಪು ರೆಡಿ ಮಾಡ್ತಾರೆ ಗೊತ್ತಾ, ಸೇಮ್ ಅದೇ ಪ್ರೊಸೆಸ್ನ. ಅಲ್ಲೂ ಕೂಡ ಒಂದು ಉಪ್ಪು ನೀರನ್ನ ತೊಗೊಂಡು ಒಂದು ಅಗಲವಾದ ಪ್ರದೇಶದಲ್ಲಿರಿಸಿ ಸೂರ್ಯನ ಬಿಸಿಲಿಂದ ಎವಾಪ್ರೇಟ್ ಆಗಿ ಮಾಡ್ತಾರೆ. ಆಗ ನೀರೆಲ್ಲ ಎವಾಪ್ರೇಟ್ ಆಗಿ ಉಪ್ಪಲ್ಲೇ ಉಳ್ಕೊಳ್ಳುತ್ತೆ. ಅದೇ ರೀತಿಯೇ ಇಲ್ಲೂ ಕೂಡ ಲ್ಯಾಬಲ್ಲಿ ಸೂರ್ಯನ ಬೆಳಕೆಲ್ಲ ಬರಲ್ಲ ಅಂದ್ಬಿಟ್ಟು ಈ ರೀತಿ ಒಂದು ಸ್ಪಿರಿಟ್ ಲ್ಯಾಂಪ್ ಏನಾದರೂ ಯೂಸ್ ಮಾಡಿ ಎವಾಪ್ರೇಷನ್ನ ಆರ್ಟಿಫಿಷಿಯಲಾಗೆ ಮಾಡ್ತಾರೆ ಅಷ್ಟೇ. ಓಕೆ, ಅಪ್ಲಿಕೇಶನ್ಸ್ ಬಂದು ಸಪ್ರೇಷನ್ ಆಫ್ ಸಾಲ್ಟ್ ಫ್ರಮ್ ಸಿ ವಾಟರ್, ಓಕೆ, ಸಪ್ರೇಷನ್ ಆಫ್ ಕ್ರಿಸ್ಟಲ್ಸ್ ಆಫ್ ಆಲಮ್ ಫ್ರಮ್ ಇಂಪ್ಯೂರ್ ಸ್ಯಾಂಪಲ್ಸ್, ಅಷ್ಟು ಅದರಲ್ಲೆಲ್ಲ ಕೂಡ ಕ್ರಿಸ್ಟಲೈಸೇಷನ್ ಯೂಸ್ ಮಾಡ್ತಾರೆ. ಇಲ್ಲಿಗೆ ಈ ಲೆಸನ್ ಎಲ್ಲ ಮುಗ್ದಿದೆ, ಕಂಪ್ಲೀಟ್ ಆಗಿದೆ. ನಿಮಗೆ ಇದ್ರದ್ದು ನೋಟ್ಸ್ ಎಲ್ಲ ಕೂಡ ನಾನು ಇನ್ನು ಒನ್ ಡೇಯಲ್ಲಿ ನಾನು ಅಪ್ಲೋಡ್ ಕೂಡ ಮಾಡ್ತೀನಿ ಇದೇ ಚಾನಲಲ್ಲಿ. ನೀವು ಅದನ್ನೆಲ್ಲ ನೋಡಿಕೊಂಡು ನೋಟ್ಸ್ ಕೂಡ ಬರ್ಕೊಳ್ಬೋದು. ಥ್ಯಾಂಕ್ ಯು.